ABCD ಓದಿದ್ದೀರಾ? ABCD ಆಲ್ಫಾಬೆಟ್ಸ್ ಸ್ಕೂಲ್ ಟೈಮಲ್ಲಿ. ಇವತ್ತು ಅದನ್ನು ಟ್ರೇಡಿಂಗ್ ಫಾರ್ಮ್ಯಾಟಲ್ಲಿ ಓದೋಣ. ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಮಾರ್ಕೆಟ್ ಪ್ರೊಫೈಲ್. ಪ್ರೀವಿಯಸ್ ಕ್ಲಾಸ್ನಲ್ಲಿ ನಾವು ವಾಲ್ಯೂಮ್ ಪ್ರೊಫೈಲ್ ಅಂತೂ ಕಲ್ತ್ರಿ. ಇವತ್ತು ನಾವು ಕಲಿತೀವಿ ಮಾರ್ಕೆಟ್ ಪ್ರೊಫೈಲ್. ಇದು ಆರ್ಡರ್ ಫ್ಲೋ ಕಾನ್ಸೆಪ್ಟ್ನಲ್ಲಿ ಬರುತ್ತೆ. ಓಕೆ, ಅಗೇನ್ ದಿಸ್ ಇಸ್ ಅ ವೇ ಟು ಫೈಂಡ್ ಔಟ್ ಅ ಮಾರ್ಕೆಟ್ ಸ್ಟ್ರಕ್ಚರ್. ಮಾರ್ಕೆಟ್ ಸ್ಟ್ರಕ್ಚರ್ ಅಂದರೆ ಏನು? ಬೇಸಿಕಲಿ ಐಡೆಂಟಿಫೈಯಿಂಗ್ ಯಾರು ಜಾಸ್ತಿ ಡಿಮಾಂಡಲ್ಲಿದ್ದಾರೆ, ಎಲ್ಲಿಗೆ ನಾವು ಟ್ರೇಡ್ ಮಾಡಬೇಕು, ಯಾವ ಪಾಯಿಂಟ್ ಆಫ್ ವ್ಯೂ ಇಟ್ಕೊಂಡು ನಾವು ಟ್ರೇಡ್ ಮಾಡಬೇಕು. ನಾವು ಬುಲಿಶ್ ಇರಬೇಕಾ, ಬೇರಿಶ್ ಇರಬೇಕಾ, ಯಾವಾಗ ಬೇರಿಶ್ ಆಗಬೇಕು, ಯಾವಾಗ ಬುಲಿಶ್ ಆಗಬೇಕು, ಇದೆಲ್ಲ ಮಾರ್ಕೆಟ್ ಸ್ಟ್ರಕ್ಚರ್ ನಿಮಗೆ ಆನ್ಸರ್ ಮಾಡುವಂಥ ಕ್ವಶನ್ಸ್. ಸೊ ಇವತ್ತು ನಾವು ಮಾರ್ಕೆಟ್ ಪ್ರೊಫೈಲ್ ಬಗ್ಗೆ ಕಲಿತೀವಿ. ಲಾಸ್ಟ್ ಕ್ಲಾಸ್ನಲ್ಲಿ ನಾವು ವಾಲ್ಯೂಮ್ ಪ್ರೊಫೈಲ್ ಬಗ್ಗೆ ಕಲಿತ್ರಿ. ಈ ಸತಿ ಮಾರ್ಕೆಟ್ ಪ್ರೊಫೈಲ್. ಜಾಸ್ತಿ ಡಿಫ್ರೆನ್ಸ್ ಇಲ್ಲ ಇವೆರಡರಲ್ಲಿ. ಬಟ್ ವಾಲ್ಯೂಮ್ ಪ್ರೊಫೈಲ್ ಏನಿದೆ ಅದು ನಿಮಗೆ ಶಾರ್ಟ್ ಟರ್ಮ್ ಡೇಟಾ ಹೇಳುತ್ತೆ ಅಂದ್ಕೊಳ್ಳಿ. ಬಟ್ ಮಾರ್ಕೆಟ್ ಪ್ರೊಫೈಲ್ ವಿಲ್ ಟೆಲ್ ಯು ಲಾಂಗ್ ಟರ್ಮ್ ಡೇಟಾ. ಬೇಸಿಕಾಗಿ ಅರ್ಥ ಮಾಡ್ಕೊಬೇಕಂದ್ರೆ ಇದ್ರ ಬಗ್ಗೆ ಅರ್ಥ ಮಾಡ್ಕೊಂಡು ನೋಡಿ. ನಿಮಗೆ ಲಾಸ್ಟ್ ಕ್ಲಾಸ್ ಅರ್ಥ ಆಗಿತ್ತು ವಾಲ್ಯೂಮ್ ಪ್ರೊಫೈಲ್ ಬಗ್ಗೆ ಅಂದರೆ ಇದು ತುಂಬ ಈಸಿ ಇರುತ್ತೆ. ಜಾಸ್ತಿ ಏನಿಲ್ಲ, ಇದು ಚಿಕ್ಕ ವಿಡಿಯೋ ಬರುತ್ತೆ ನಿಮಗೆ. ಬಟ್ ನಿಮಗೆ ವಾಲ್ಯೂಮ್ ಪ್ರೊಫೈಲ್ ಅರ್ಥ ಆಗಿದೆ ಅಂದರೆ ಫಸ್ಟ್ ಹೋಗಿ ಅದನ್ನು ನೋಡಿ. ಓಕೆ, so that is very important. Anyways, this is a part of my option chain and order flow course. ನಿಮಗೇನಾದರೂ ಈ ಆಪ್ಷನ್ ಚೈನ್ ಮತ್ತು ಆರ್ಡರ್ ಫ್ಲೋ ಕೋರ್ಸ್ನ ಜಾಯ್ನ್ ಆಗಬೇಕು ಅಂದರೆ ಪ್ಲೀಸ್ ವಾಟ್ಸ್ಯಾಪ್ ಮಾಡಿ. ಓಕೆ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ. ಇಫ್ ಯು ಆರ್ ವಾಚಿಂಗ್ ಇನ್ ಯೂಟ್ಯೂಬ್, ನೀವು ಕೋರ್ಸಲ್ಲಿ ನೋಡ್ತಾ ಇದ್ದೀರಾ ಅಂದರೆ ಜಸ್ಟ್ ಕಂಟಿನ್ಯೂ ವಿತ್ ದ ಕೋರ್ಸ್ ಆ್ಯಂಡ್ ವಾಚ್ ದಿಸ್ ವಿಡಿಯೋ ಕಂಪ್ಲೀಟ್ಲಿ ಟು ಅಂಡರ್ಸ್ಟ್ಯಾಂಡ್ ಮಾರ್ಕೆಟ್ ಪ್ರೊಫೈಲ್. ನೋಡಿ, ಈ ಮುಂದೆ ಒಬ್ಬರು ಫೋಟೋ ಹಾಕಿದ್ದೀನಿ. ಈ ವ್ಯಕ್ತಿಯ ಹೆಸರು ಪೀಟರ್. ಓಕೆ, ಈ ವ್ಯಕ್ತಿ ಮಾರ್ಕೆಟ್ ಪ್ರೊಫೈಲ್ನ ಕ್ರಿಯೇಟ್ ಮಾಡಿದ್ದಾರೆ. ಡೆವಲಪ್ಡ್ ಆಪ್ಷನ್ ಮಾರ್ಕೆಟ್ ಥಿಯರಿ. ಆಪ್ಷನ್ ಮಾರ್ಕೆಟ್ ಥಿಯರಿ ನಾವು ಓದಿದ್ರಿ ಕರೆಕ್ಟಾ ಪ್ರೀವಿಯಸ್ ಕ್ಲಾಸಸ್ನಲ್ಲಿ. ಸೊ ಹೀ ಈಸ್ ದ ಮ್ಯಾನ್ ಬಿಹೈಂಡ್ ಇಟ್. ಓಕೆ, ಸೊ ಈ ವ್ಯಕ್ತಿ ವಾಸ್ ದ ಕ್ರಿಯೇಟರ್ ಆಫ್ ಮಾರ್ಕೆಟ್ ಪ್ರೊಫೈಲ್. ಸುಮ್ಮನೆ ಒಂದು ಜನರಲ್ ನಾಲೆಜ್ ಕ್ವಶನ್ ಅಷ್ಟೇ. ಇದರಿಂದ ನಿಮಗೆ ಪ್ರಾಫಿಟ್ ಏನಾಗಲ್ಲ ಇವ್ರ ಹೆಸರು ತಿಳ್ಕೊಂಡ್ರೆ. ಬಟ್ ಎಸ್, ಒಂದು ಫಾರ್ಮ್ ಆಫ್ ರೆಸ್ಪೆಕ್ಟ್ ಆಗಿರ್ಬೋದು. ಬನ್ನಿ, ನಮಗೆ ಏನು ಕೆಲ್ಸಕ್ಕೆ ಬರುತ್ತೆ ಅದನ್ನು ಓದೋಣ. ನೋಡಿ, ನಾವು ಫಸ್ಟ್ ಒಂದು ರಿಲೇಷನ್ಶಿಪ್ ಅರ್ಥ ಮಾಡ್ಕೊಬೇಕು ಪ್ರೈಸ್ ಮತ್ತು ವ್ಯಾಲ್ಯೂಗೆ. ಸರ್, ಪ್ರೈಸ್ಗೂ ವ್ಯಾಲ್ಯೂಗೆ ಇರುವಂಥ ಸಂಬಂಧ ಏನು? ನೋಡಿ, ಯಾವಾಗ ಮಾರ್ಕೆಟಿನ ಒಂದು ಪ್ರೈಸ್, ಯಾವುದೇ ಒಂದು ಸಿಂಬಲಿನ ಪ್ರೈಸ್ ಆಗಿರ್ಬೋದು, ಗೋಲ್ಡು, ಸಿಲ್ವರು, ಕಮಾಡಿಟಿ, ಸ್ಟಾಕು, ಏನೇ ಆಗಿರ್ಬೋದು, ಅದು ಓವರ್ ಪ್ರೈಸ್ಡ್ ಅನಿಸಿದ್ರೆ ಅದನ್ನು ಜನ ಏನು ಮಾಡ್ತಾರೆ? ಸೆಲ್ ಮಾಡ್ತಾರೆ. ಕರೆಕ್ಟ್ ಅಲ್ವಾ? ಅದೇನದು ಫೇರ್ ಪ್ರೈಸ್ ಅನ್ನಿಸ್ತು ಅಂದರೆ, ಫಾರ್ ಎಕ್ಸಾಂಪಲ್ ನೀವು 1 kg ಟೊಮೆಟೊ ಇದೆ ಅಂತ ಅಂದ್ಕೊಳ್ಳೋಣ. 1 kg ಟೊಮೆಟೊ ಲೇಟೆಸ್ಟ್ ಡೇ ಇದರ ಬೆಲೆ ಬಂದ್ಬಿಟ್ಟು 20 ರೂಪಾಯಿ ಇದೆ ಅಂತ ಅಂದ್ಕೊಳ್ಳೋಣ. ಓಕೆ, ವರ್ಷದಲ್ಲಿ 12 ತಿಂಗಳಿರುತ್ತೆ. 12 ತಿಂಗಳಲ್ಲಿ 6 ಮಂತ್ಸ್ ಏನಿದೆ ಅದು 20 ರೂಪೀಸ್ನಲ್ಲಿನೇ ಟೊಮೆಟೊ ಇರುತ್ತೆ. ನೋಡಿ, ಬರೀ ಇಷ್ಟರಲ್ಲಿ ನೀವು ಮಾರ್ಕೆಟ್ ಪ್ರೊಫೈಲ್ ಅರ್ಥ ಮಾಡ್ಕೊಬೋದು ನೀವು ಸ್ಮಾರ್ಟ್ ಇದ್ದರೆ. ನಾನು ಇವಾಗ ಒಂದು ಎಕ್ಸಾಂಪಲ್ ಏನು ಕೊಡ್ತಾ ಇದ್ದೀನಲ್ಲ, ಇದೇ ಮಾರ್ಕೆಟ್ ಪ್ರೊಫೈಲು. 1 kg ಒಂದು ಟೊಮೆಟೊ ಬೆಲೆ 20 ರೂಪಾಯಿ ಇರುತ್ತೆ 6 ತಿಂಗಳಿಗೆ. ಓಕೆ, ಅದು ಜನವರಿಗೆ 20 ರೂಪಾಯಿ ಇತ್ತು, ಆಮೇಲೆ ಮಾರ್ಚಿಗೆ 20 ರೂಪಾಯಿ ಇತ್ತು, ಆಮೇಲೆ ಜುಲೈಗೆ 20 ರೂಪಾಯಿ ಇತ್ತು. ದೇ ಇಸ್ ನೋ ಆರ್ಡರ್ ಫಾರ್ ಇಟ್. ಹಾಂ ಸರ್, ಜನವರಿಯಿಂದ ಜೂನ್ವರೆಗೂ ಅದು ನಿಮಗೆ 20 ರೂಪಾಯಿ ಇರಬೇಕು, ಆ ಥರ ಏನೂ ರೂಲ್ಸ್ ಇಲ್ಲ. 1 kg ಟೊಮೆಟೊ 12 ತಿಂಗಳಲ್ಲಿ 6 ತಿಂಗಳು 20 ರೂಪಾಯಿ ಇರುತ್ತೆ ಅಂತ ಅಂದ್ಕೊಳ್ಳೋಣ. 3 ತಿಂಗಳು ಇದು 10 ರೂಪಾಯಿ ಆಗೋಗುತ್ತೆ. ಆ್ಯಂಡ್ ಬಾಕಿ 3 ತಿಂಗಳು ಇದು 50 ರೂಪಾಯಿ ಆಗೋಗುತ್ತೆ. ಓಕೆ, ಸೊ ಯಾವಾಗ ಟೊಮೆಟೊ 10 ರೂಪಾಯಿ ಬೆಲೆ ಇರೋದಲ್ಲ, ಅವಾಗ ಏನದು ಅಂತ ಅರ್ಥ? ಅಂಡರ್ ಪ್ರೈಸ್ಡ್ ಅಂತ ಅರ್ಥ. ಅವಾಗ ಏನು ಮಾಡ್ತಾರೆ ಜನ? 1 kg ಬದಲು 5 kg ತೊಗೊತಾರೆ, ಬೈ ಮಾಡ್ತಾರೆ. ಬಟ್ ಅದೇ ಟೊಮೆಟೊ ಬೆಲೆ 50 ರೂಪಾಯಿ ಇದ್ದಾಗ ಓವರ್ ಪ್ರೈಸ್ಡ್ ಇರುತ್ತದು. ಬಸ್ ಟೊಮೆಟೊ 1 kgನೇ ಅಲ್ವಾ? ಒಂದು ಟೈಮಲ್ಲಿ 10 ರೂಪಾಯಿ ಇತ್ತು, ಇನ್ನೊಂದು ಟೈಮಲ್ಲಿ 50 ರೂಪಾಯಿ ಇದೆ. ಬಟ್ 50 ರೂಪಾಯಿ ಏನಿದೆ ಅದು ಓವರ್ ಪ್ರೈಸ್ಡ್ ಅಲ್ವಾ? ಕಾಸ್ಟ್ಲಿ ಆಯ್ತಲ್ವ ನಮಗೆ. ಸೊ ಅವಾಗ ಏನು ಮಾಡ್ತಾರೆ ಜನ? ಅವಾಗ ಜಾಸ್ತಿ ತೊಗೊಳಲ್ಲ. ಪೀಪಲ್ ಡು ನಾಟ್ ಬೈ ಇಟ್.
ಓಕೆ, ಜನ ಅವಾಗ ಪರ್ಚೇಸಿಂಗ್ ಮಾಡಲ್ಲ ಓವರ್ ಪ್ರೈಸ್ಡ್ ಇದ್ದರೆ. ಆದರೆ ಫೇರ್ ವ್ಯಾಲ್ಯೂ ಇತ್ತು ಅಂತ ಅಂದ್ಕೊಳ್ಳಿ. ಫೇರ್ ವ್ಯಾಲ್ಯೂ ಅಂದರೆ ಏನು? ಇದು ಸರ್ 20 ರೂಪಾಯಿ, 1 kg ಟೊಮೆಟೊ 20 ರೂಪಾಯಿ ಇದೆ. ಅದು ಫೇರ್ ವ್ಯಾಲ್ಯೂ ಅಂತ ನಮಗೆ ಹೇಗೆ ಗೊತ್ತಾಯಿತು? ಬಿಕಾಸ್ ಮೆಜಾರಿಟಿ ಆಫ್ ದ ಟೈಮ್ ಏನಿದೆ, ಮೆಜಾರಿಟಿ ಆಫ್ ದ ಟೈಮ್ ವ್ಯಾಲ್ಯೂ ಅದೇ ಇರುತ್ತೆ. ನೀವು ನೋಡ್ಬೋದು, ಇಲ್ಲಿ ಬರೀ 3 ತಿಂಗಳು 10 ರೂಪಾಯಿ ಇದೆ, ಇಲ್ಲೂ ಅಷ್ಟೇ 3 ತಿಂಗಳು 50 ರೂಪಾಯಿ ಇದೆ. ಬಟ್ 6 ತಿಂಗಳು ಇಲ್ಲಿ 20 ರೂಪಾಯಿ ಇದೆ. ದಟ್ ಮೀನ್ಸ್ ಏನು ನಮ್ಗೆ ಅರ್ಥ ಆಗುತ್ತೆ ಸರ್, ಯಾವ ಪ್ರೈಸು ಆ ಪರ್ಟಿಕ್ಯುಲರ್ ಸಿಂಬಲ್ದು ಯಾವ ಪ್ರೈಸ್ ಓಡ್ತಿದೆ ಅದು ಎಷ್ಟು ಜಾಸ್ತಿ ಹೊತ್ತು ಆ ಪ್ರೈಸ್ ಹತ್ರ ಇರುತ್ತೆ, ದಟ್ ಈಸ್ ಅ ಫೇರ್ ವ್ಯಾಲ್ಯೂ. ಕರೆಕ್ಟ್ ಅಲ್ವಾ? ಸಿಂಪಲ್. ಇಲ್ಲಿ ಒಂದು ವರ್ಷದಲ್ಲಿ 6 ತಿಂಗಳು 20 ರೂಪಾಯಿದಲ್ಲೇ ಟ್ರೇಡ್ ಆಗುತ್ತೆ ನಮ್ಮ ಟೊಮೆಟೊ 1 kg. ಬಾಕಿ 3 ತಿಂಗಳು 10 ರೂಪಾಯಿ 50 ರೂಪಾಯಿ ಆಗುತ್ತೆ. ಸೊ ಜಾಸ್ತಿ ಟೈಮು ಎಲ್ಲಿ ಸ್ಪೆಂಡ್ ಆಯಿತು? 20 ರೂಪಾಯಿನಲ್ಲಿ ಸ್ಪೆಂಡ್ ಆಯಿತು. ಓಕೆ, 20 ರೂಪಾಯಿನಲ್ಲಿ. ಸೊ ಫೇರ್ ವ್ಯಾಲ್ಯೂ ಇಸ್ 20 ರೂಪೀಸ್. ಅವಾಗ ಏನು ಮಾಡ್ತಾರೆ ಜನ? ನಾರ್ಮಲ್ ಟ್ರೇಡ್ ಮಾಡ್ತಾರೆ. ಜನ ಅಂಡರ್ ಪ್ರೈಸ್ ಅಂದ್ಕೊಂಡು ಜಾಸ್ತಿ ಬೈಯೂ ಮಾಡಲ್ಲ, ಓವರ್ ಪ್ರೈಸ್ ಅಂದ್ಕೊಂಡು ಜಾಸ್ತಿ ಸೆಲ್ಲು ಮಾಡಲ್ಲ. ಒಂದು ನೇರ ನಿರಂತರ. ಸೊ ಇಟ್ ಈಸ್ ಗೋಯಿಂಗ್ ಟು ಬಿ ಕನ್ಸಾಲಿಡೇಟೆಡ್. ಸರ್ 20 ರೂಪಾಯಿನಲ್ಲೇ ಪ್ರೈಸ್ ಇರುತ್ತೆ. ಇಟ್ ಈಸ್ ನಾಟ್ ಗೋಯಿಂಗ್ ಎನಿವೇರ್ ಎಲ್ಸ್. ಓಕೆ, ಸೊ ಈ 20 ರೂಪಾಯಿ ಏನಿದೆ, ದಿಸ್ ಇಸ್ ಅ ಫೇರ್ ವ್ಯಾಲ್ಯೂ. ಓಕೆ, ಫೇರ್ ವ್ಯಾಲ್ಯೂ ಇದು. ಹೇಗೆ ಕಂಡುಹಿಡಿದ್ರು ಈ ಫೇರ್ ವ್ಯಾಲ್ಯೂನ? ಯಾವ ಟೈಮ್ ಎಷ್ಟೊತ್ತವರೆಗೂ ಯಾವ ಪ್ರೈಸ್ನಲ್ಲಿ ಜಾಸ್ತಿ ಟ್ರೇಡ್ ಆಯಿತು ಅದೇ ಫೇರ್ ವ್ಯಾಲ್ಯೂ. ಇದು ಇಷ್ಟೇ ಮಾರ್ಕೆಟ್ ಪ್ರೊಫೈಲ್, ಇನ್ನೇನಿಲ್ಲ, ಇಷ್ಟೇ ಮಾರ್ಕೆಟ್ ಪ್ರೊಫೈಲು. ವಾಲ್ಯೂಮ್ ಪ್ರೊಫೈಲಲ್ಲಿ ನಾವೇನು ತಿಳ್ಕೊಂಡ್ರಿ ಸರ್, ಯಾವ ಪ್ರೈಸ್ ಹತ್ರ ಜಾಸ್ತಿ ವಾಲ್ಯೂಮ್ ಇದೆ ಅದು ಫೇರ್ ವ್ಯಾಲ್ಯೂ ಅಂತ. ಬಟ್ ಮಾರ್ಕೆಟ್ ಪ್ರೊಫೈಲ್ ಏನು ಹೇಳ್ತಿದೆ, ಯಾವ ಪ್ರೈಸ್ ಹತ್ರ ಜಾಸ್ತಿ ಟೈಮ್ ಓಡ್ತು ಅದು ಫೇರ್ ವ್ಯಾಲ್ಯೂ ಅಂತ ಹೇಳುತ್ತೆ. ಇಟ್ ಈಸ್ ಜಸ್ಟ್ ಅ ಟೂಲ್ ಟು ಅಂಡರ್ಸ್ಟ್ಯಾಂಡ್ ದ ಫೇರ್ ವ್ಯಾಲ್ಯೂ. ಓಕೆ, ಮುಂದಕ್ಕೆ ಹೋಗೋಣ. ನೆಕ್ಸ್ಟ್ ನೋಡಿ, ನಿಮಗೆ ಯಾವಾಗಲೂ ಅನಿಸುತ್ತೆ ಸರ್, ನನಗೆ ಒಂದು ಸ್ಟ್ರಾಟಜಿ ಸಿಗ್ಬಿಡ್ಲಿ ಟ್ರೇಡಿಂಗ್ನಲ್ಲಿ, ನಾನು ಅದನ್ನು ಫಾಲೋ ಮಾಡ್ತಾ ಇರ್ತೀನಿ ಆ್ಯಂಡ್ ದಿನ ನನಗೆ ಪ್ರಾಫಿಟ್ ಆಗ್ತಾ ಇರುತ್ತೆ. ದಿನ ಒಂದು 10 ಟ್ರೇಡ್ ತೊಗೊತೀನಿ, 10 ಅಟ್ಲೀಸ್ಟ್ 9 ಟ್ರೇಡ್ ನನಗೆ ಪ್ರಾಫಿಟ್ ಆಗುತ್ತೆ. 1:3 ತೊಗೊತೀನಿ ಆ್ಯಂಡ್ ಐ ಆಮ್ ಗೋನ್ ಮೇಕ್ millions and billions of rupees or dollars maybe. But just understand ಇಲ್ಲಿ, ಈಚ್ ಆ್ಯಂಡ್ ಎವ್ರಿ ಕ್ಯಾಂಡಲಲ್ಲಿ ಕೂಡ ಟ್ರೇಡಿಂಗ್ ನಡೀತಿದೆ ಅಲ್ವಾ? ಈಚ್ ಆ್ಯಂಡ್ ಎವ್ರಿ ಪೈಸಾಗೆ ಕೂಡ ಜನ ಟ್ರೇಡ್ ಮಾಡ್ತಿದ್ದಾರೆ. ಅದಕ್ಕೆ ನಿಮಗೆ ಚಾರ್ಟ್ಸ್ ಕಾಣಿಸ್ತಿದೆ. ಅಂದರೆ ಅರ್ಥ ಏನು? ಒಬ್ಬ ಬೈ ಮಾಡ್ತಿದ್ದಾನೆ ಒಂದೇ ಜಾಗದಲ್ಲಿ, ಒಬ್ಬ ಸೆಲ್ ಕೂಡ ಮಾಡ್ತಿದ್ದಾನೆ ಅದೇ ಜಾಗದಲ್ಲಿ. ಡಿಮಾಂಡ್ ಆ್ಯಂಡ್ ಸಪ್ಲೈ ಇಂದ ಪ್ರೈಸ್ ಮೇಲೆ ಕೆಳಗಡೆ ಹೋಗುತ್ತೆ. ಬಟ್ ದ ಥಿಂಗ್ ಇಸ್, ದೇರ್ ಈಸ್ ಅ ಬೈಯರ್ ಫಾರ್ ಈಚ್ ಆ್ಯಂಡ್ ಎವ್ರಿ ಸೆಲ್ಲರ್ ಅಲ್ವಾ? ದೇರ್ ಈಸ್ ಅ ಬೈಯರ್ ಫಾರ್ ಈಚ್ ಆ್ಯಂಡ್ ಎವ್ರಿ ಸೆಲ್ಲರ್. ಟೊಮೆಟೊ 50 ರೂಪಾಯಿ ಅವನು ರೇಟ್ ಹಾಕಬೇಕಂದ್ರೆ ಅಲ್ಲಿ ತೊಗೊಳೋನು ಇದ್ದಾನೆ 50 ರೂಪಾಯಿಗೆ, ಅದಕ್ಕೆ ಅವನು ರೇಟ್ ಹಾಕಿದ್ದಾನೆ. ನಾವು ಜಸ್ಟ್ ಅರ್ಥ ಮಾಡ್ಕೊಳ್ಳಿ, 50 ರೂಪಾಯಿ ಟೊಮೆಟೊ ರೇಟ್ ಹಾಕಿದ್ದಾನೆ, ಬಟ್ ತೊಗೊಳೋನು ಯಾರೂ ಇಲ್ಲ ಅಂತ. ಅವಾಗ ರೇಟ್ ಆಟೋಮೆಟಿಕಲಿ ಕಡಿಮೆ ಆಗುತ್ತಲ್ಲ. That means for each and every transaction, either there is a buyer or, I mean, they are both buyers and sellers. ಯಾರೋ ಒಬ್ರು ಇಲ್ಲ ಇಲ್ಲಿ. ನೀವು ನೋಡುವಂಥ ಎಲ್ಲ ಕ್ಯಾಂಡಲ್ ಮೂಮೆಂಟಮ್ ಆಗುತ್ತಲ್ಲ, ಎಲ್ಲ ಕ್ಯಾಂಡಲ್ ಹಿಂದೆ ಕೂಡ ಎಷ್ಟೊಂದು ಜನ ಟ್ರೇಡ್ ಮಾಡ್ತಿದ್ದಾರೆ. ಸೊ ಯು ಕ್ಯಾನ್ ನೆವರ್ ಗೆಟ್ ಅ 100% ಸ್ಟ್ರಾಟಜಿ. ಒಬ್ಬೊಬ್ಬರು ಪಾಯಿಂಟ್ ಆಫ್ ವ್ಯೂ ಹೊಂದಿದೆ, ಒಬ್ಬೊಬ್ಬರು ಒಂದೊಂಥರ ಮಾರ್ಕೆಟ್ನ ನೋಡ್ತಿದ್ದಾರೆ, ಎಲ್ಲರೂ ಡಿಫ್ರೆಂಟಾಗಿ ಮಾಡ್ತಿದ್ದಾರೆ. So there is nothing which will work for you always. ನೋಡಿ, ಇಂಡಿಕೇಟರ್ ಒಂದು ನಿಮಗೆ ಒಂಥರ ಟ್ರೇಡಿಂಗ್ ಮಾಡಿಸುತ್ತೆ, ಡೇಟಾ ನಿಮ್ಗೆ ಒಂಥರ ಟ್ರೇಡಿಂಗ್ ಮಾಡಿಸುತ್ತೆ. ಓಕೆ, ಇಂಡಿಕೇಟರ್ ಏನು ಅನಿಸುತ್ತೆ ಸರ್, ಟೊಮೆಟೊ ನಿಮಗೆ 50 ರೂಪಾಯಿ ಇದ್ದಾಗೂ ಅದೇ ಥರನೇ ಟ್ರೇಡ್ ಮಾಡಬೇಕು, 20 ರೂಪಾಯಿ ಇದ್ದಾಗ ಅದೇ ಥರ ಟ್ರೇಡ್ ಮಾಡಬೇಕು, 10 ರೂಪಾಯಿ ಇದ್ದಾಗ ಅದೇ ಥರನೇ ಟ್ರೇಡ್ ಮಾಡೋ ಥರ ಕೊಡುತ್ತೆ.
ಬಟ್ ಡೇಟಾ ಇದೆಯಲ್ಲ, ಫಾರ್ ಎಕ್ಸಾಂಪಲ್ ಆಪ್ಷನ್ ಚೈನ್ ಆಗಿರ್ಬೋದು ಅಥವಾ ನಮ್ಮ ಆರ್ಡರ್ ಫ್ಲೋ ಆಗಿರ್ಬೋದು. ನಿಮಗೆ ಗೊತ್ತಾ ಆಪ್ಷನ್ ಚೈನ್ ಮತ್ತು ಆರ್ಡರ್ ಫ್ಲೋ ಎರಡೂ ಕೂಡ ಇಟ್ಸ್ ಆಲ್ಮೋಸ್ಟ್ ಕಂಬೈನ್ಡ್ ಕಾನ್ಸೆಪ್ಟ್ ಅಂತ. ಆರ್ಡರ್ ಫ್ಲೋನಲ್ಲಿ ಒಂದು ಕಾನ್ಸೆಪ್ಟ್ ಬರುತ್ತೆ ಜೆಕ್ಸ್ ಅಂತ. ಇಟ್ಸ್ ಅನ್ ಆಪ್ಷನ್ ಚೈನ್ ಕಾನ್ಸೆಪ್ಟ್, ಗೊತ್ತಾ ಅದು? ಅದನ್ನು ಹೇಳ್ಕೊಡ್ತೀನಿ ನಾನು ಈ ಸೀರೀಸಲ್ಲಿ ನಿಮಗೆ. ಎನಿವೇಸ್, ಬಟ್ ಜಸ್ಟ್ ಅಂಡರ್ಸ್ಟ್ಯಾಂಡ್ ವಾಟ್ ಆರ್ ವಿ ಸೀಯಿಂಗ್ ಹಿಯರ್, ವಾಟ್ ಆರ್ ವಿ ಅಂಡರ್ಸ್ಟ್ಯಾಂಡಿಂಗ್ ಹಿಯರ್. ಡೇಟಾ ಟ್ರೇಡಿಂಗ್ ಏನಿದೆ, ಆಪ್ಷನ್ ಚೈನ್ ಅವರ ಆರ್ಡರ್ ಫ್ಲೋ ಏನಿದೆ ಸರ್, 50 ರೂಪಾಯಿ ಇದ್ದಾಗ ನಿಮಗೆ ಯಾವ ಥರ ಟ್ರೇಡ್ ಮಾಡಬೇಕು ಅದನ್ನ ಹೇಳುತ್ತೆ. 20 ರೂಪಾಯಿ ಇದ್ದಾಗ ಯಾವ ಥರ ಟ್ರೇಡ್ ಮಾಡಬೇಕು ಅವಾಗ ಹೇಳುತ್ತೆ. 10 ರೂಪಾಯಿ ಇದ್ದಾಗ ಯಾವ ಥರ ಟ್ರೇಡ್ ಮಾಡಬೇಕು ಅವಾಗ ಹೇಳುತ್ತೆ. ಇಟ್ ಈಸ್ ನಾಟ್ ಸೇಮ್ ಎವ್ರಿ ಸಿಂಗಲ್ ಡೇ, ಆ್ಯಂಡ್ ದಿಸ್ ಈಸ್ ವೈ ಯು ವಿಲ್ ಮೇಕ್ ಪ್ರಾಫಿಟ್. ಇದು ಕಾಲದ ತಕ್ಕಂಗೆ ಬದಲಾವಣೆ ಆಗುತ್ತೆ. ಇಟ್ ವರ್ಕ್ಸ್ ಆನ್ ಡಿಮಾಂಡ್ ಆ್ಯಂಡ್ ಸಪ್ಲೈ. ಇಂಡಿಕೇಟರ್ ಏನಿದೆ ಸರ್, ಸೂಪರ್ ಟ್ರೆಂಡ್ ಇಂಡಿಕೇಟರ್ ಇದೆ, ಸೂಪರಾಗಿ ವರ್ಕ್ ಆಗುತ್ತೆ ಮೂಮೆಂಟಮ್ ಇದ್ದಾಗ. ಬಟ್ ಮೂಮೆಂಟಮ್ ಇಲ್ದಾಗ ಏನು ಮಾಡ್ತೀರಾ, ಅಷ್ಟೇ ಲಾಸ್ ಕೂಡ ಕೊಡುತ್ತೆ. ಬಟ್ ಮೂಮೆಂಟಮ್ ಇಲ್ದಾಗ ಹೇಗೆ ಟ್ರೇಡ್ ಮಾಡಬೇಕು ಅದು ಡೇಟಾ ಟ್ರೇಡಿಂಗ್ ಹೇಳುತ್ತೆ. ಡೇಟಾ ಟ್ರೇಡಿಂಗ್ ಯಾವುದು? ಆಪ್ಷನ್ ಚೈನ್, ಆರ್ಡರ್ ಫ್ಲೋ ಇದೆಲ್ಲ ಡೇಟಾ ಟ್ರೇಡಿಂಗು. ಆ್ಯಂಡ್ ನೀವು ಅಂದ್ಕೊಂಡಿದ್ದೀರಾ ಬಿಗ್ ಇನ್ಸ್ಟಿಟ್ಯೂಷನ್ಸ್ ಏನು ಮಾಡ್ತಿರೋ ಡೇಟಾ ಟ್ರೇಡಿಂಗ್ ಮಾಡ್ತಿಲ್ಲ, ಆಲ್ ದೋಸ್ ಪೀಪಲ್ ಆರ್ ಟ್ರೈಂಗ್ ಟು ಡೂ ಇಂಡಿಕೇಟರ್ ಟ್ರೇಡಿಂಗ್ ಅಂತ. ಇಂಡಿಕೇಟರ್ಸ್ ಏನಂದರೆ ನಿಮಗೊಂದು ವ್ಯೂ ಕೊಡೋದಷ್ಟೇ ಮಾರ್ಕೆಟ್ನಲ್ಲಿ. ಅದು ಯಾರು ಡೇಟಾ ನೋಡಲ್ಲ ಅವರಿಗೆ. ಡೇಟಾ ನೋಡೋನಿಗೆ ಏನು ವ್ಯೂ ಕಾಣಿಸ್ಬೇಕು? ಡೇಟಾನೇ ಅವನಿಗೆ ವ್ಯೂ ಅಲ್ವಾ? ಸೊ ಆದಷ್ಟು ಕೂಡ ನೀವು ಇಂಡಿಕೇಟರ್ ಎಸ್ ಒಳ್ಳೆಯದು, ಗುಡ್. ನಿಮಗೆ ಸರ್ ಡೇಟಾಯಿಂದ ಸ್ವಲ್ಪ ನಾನು ದೂರ ಇರಬೇಕು ಸರ್, ನನಗೆ ಆಪ್ಷನ್ ಚೈನ್ ತಲೆಗೆ ಹೋಗಲ್ಲ, ಆರ್ಡರ್ ಫ್ಲೋ ತಲೆಗೆ ಹೋಗಲ್ಲ ಸರ್, ನಾನು ಸ್ವಲ್ಪ ಓದಿಲ್ಲ ಸರ್, ನಿಮಗೆ ಇಂಡಿಕೇಟರ್, ಫಾರ್ ಯು ಇಟ್ ಈಸ್ ಇಂಡಿಕೇಟರ್. ಬಟ್ ಯಾರು ಸ್ವಲ್ಪ ಎಫರ್ಟ್ ಹಾಕಕ್ಕೆ ರೆಡಿ ಇದ್ದೀರಾ, ಸ್ವಲ್ಪ ಓದಿದ್ದೀರಾ, ಸ್ವಲ್ಪ ತಿಳಿದಿದ್ದೀರಾ ಮಾರ್ಕೆಟ್ನ ಬಗ್ಗೆ, ಅವ್ರಿಗೆ ಡೇಟಾ ಟ್ರೇಡಿಂಗ್ ಇಸ್ ದ ಬೆಸ್ಟ್ ಫಾರ್ಮ್. ನನ್ನ ಟೆಲಿಗ್ರಾಮ್ ಗ್ರೂಪ್ ಇದೆ, ಅದ್ರಲ್ಲಿ ನಾನು ಎವ್ರಿ ಡೇ ಟ್ರೇಡ್ಸ್ನ ಶೇರ್ ಮಾಡ್ತೀನಿ. ಬಿಫೋರ್ ಆ್ಯಂಡ್ ಆಫ್ಟರ್ ಟ್ರೇಡ್ ತೊಗೊಳೋಕ್ಕಿಂತ ಮುಂಚೆ ನಾನು ಹೇಳ್ತೀನಿ ಎಲ್ಲಿಗೆ ಹೋಗುತ್ತೆ ಅಂತ. ನಾನು ಟ್ರೇಡ್ ಆದಮೇಲೆ ಅಲ್ಲಿ ಶೋ ಯು ರಿಸಲ್ಟ್ ಆಲ್ಸೋ, ಈಚ್ ಆ್ಯಂಡ್ ಎವ್ರಿ ಟ್ರೇಡ್ದು ಸ್ಟಾಪ್ ಲಾಸಲ್ಲಿ ಪ್ರಾಫಿಟ್ ಆಗಲಿ ವಿ ಶೋ ಯು. ಓಕೆ, ಸೊ ನಾವೇನು ಮಾಡ್ತೀವಿ? ಡೇಟಾ ಟ್ರೇಡಿಂಗ್ ಮಾಡ್ತೀವಿ. ಓಕೆ, ಸೊ ಬನ್ನಿ ಅರ್ಥ ಮಾಡ್ಕೊಳ್ಳೋಣ. ನೋಡಿ, ಪ್ರೈಸ್ ಏನಿದೆಯಲ್ಲ ಇದು, ಇಫ್ ಪ್ರೈಸ್ ಇಸ್ ಅಂಡರ್ ಪ್ರೈಸ್ಡ್, ಅಂಡರ್ ವ್ಯಾಲ್ಯೂಡ್, ವಾಟ್ ಎವರ್, ವೈ ವಿಲ್ ಎನಿ ಒನ್ ಸೆಲ್ ಅಲ್ವಾ? ಸರ್ ಪ್ರೈಸು 10 ರೂಪಾಯಿ ಇದೆ ಟೊಮೆಟೊ, ಇನ್ನೂ ಕಡಿಮೆ ರೇಟ್ ಆಗುತ್ತಾ ಇಲ್ವಾ? ಇದನ್ನು ಹೇಗೆ ಗೊತ್ತಾಗುತ್ತೆ ಅಂದರೆ, ಬಿಕಾಸ್ ಅಂಡರ್ ವ್ಯಾಲ್ಯೂಡ್ ಅಂತ ಏನು ಶಬ್ದ ಇದೆಯಲ್ಲ ಅದು ಸಬ್ಜೆಕ್ಟಿವ್ ಇದೆ, ಅದು ಎಲ್ಲರಿಗೂ ಅದು ಸೆಟ್ ಆಗಲ್ಲ. ಫಾರ್ ಎಕ್ಸಾಂಪಲ್, ಇದು ಒಂದು ಲೂಯಿ ವಿಟಾನಿನ ಬ್ಯಾಗ್, ಬ್ರ್ಯಾಂಡೆಡ್ ಲೂಯಿ ವಿಟಾನ್ ಬ್ಯಾಗ್. ಇದು ಒಬ್ಬ ಕಿಂಗ್ ಚಾರ್ಲ್ಸ್ ಅಂತ ವ್ಯಕ್ತಿಗೆ, ಇಂಗ್ಲೆಂಡಿನ ರಾಜನಿಗೆ ಇದು ಚೀಪ್, ಈಸಿ ಟು ಆ್ಯಕ್ಸಸ್, ಅವನು ಆರಾಮಾಗಿ ಈ ಬ್ಯಾಗ್ನ ಕೊಂಡ್ಕೊಬೋದು, ಯೋಚನೆ ಮಾಡಿದಿರ. ಬಟ್ ಅದೇ ಒಬ್ಬ ನಾರ್ಮಲ್ ವ್ಯಕ್ತಿಗೆ ಇದು ಎಕ್ಸ್ಪೆನ್ಸಿವ್. ಅರ್ಥ ಆಯ್ತಾ? ಒಬ್ಬನಿಗೆ ಇದು ಅಂಡರ್ ವ್ಯಾಲ್ಯೂಡ್, ಒಬ್ಬನಿಗೆ ಇದು ಓವರ್ ವ್ಯಾಲ್ಯೂಡ್. ಇದೇ ಕಾರಣದಿಂದ ನೀವು ಈಚ್ ಆ್ಯಂಡ್ ಎವ್ರಿ ಕ್ಯಾಂಡಲ್ನಲ್ಲೂ ರೆಡ್ ಗ್ರೀನ್ ಕಾಣಿಸುತ್ತೆ, ಇದೇ ಕಾರಣಕ್ಕೆ. ಬಿಕಾಸ್ ಒಬ್ಬನಿಗನ್ಸುತ್ತೆ ಇಟ್ ಈಸ್ ಎಕ್ಸ್ಪೆನ್ಸಿವ್, ಒಬ್ಬನಿಗನ್ಸುತ್ತೆ ಇಟ್ ಈಸ್ ಚೀಪ್. ಇದರಲ್ಲಿ ಯಾರು ಗೆಲ್ತಾರೆ, ಯಾರು ಸರಿ ಇದ್ದಾರೆ ನೋಡಿ? ಸರಿ ಯಾರೂ ಇರಲ್ಲ. ಬಸ್ ಲೂಯಿ ವಿಟಾನ್ ಬ್ಯಾಗ್ ಏನಿದೆ, ಕಿಂಗ್ ಚಾರ್ಲ್ಸ್ಗೆ ಅದು ಈಸಿ, ಚೀಪ್, ಅದು ಇವನಿಗೆ ಎಕ್ಸ್ಪೆನ್ಸಿವ್. ಓಕೆ, ಇವನಿಗೆ ಚೀಪು, ಇವನಿಗೆ ಎಕ್ಸ್ಪೆನ್ಸಿವ್, ಇದು ಕರೆಕ್ಟ್ ಅಲ್ವಾ? ಸೊ ಇದ್ರಲ್ಲಿ ತಪ್ಪೇನೂ ಇಲ್ಲ. ಕಿಂಗ್ ಚಾರ್ಲ್ಸ್ ಅವನ ಜಾಗದಲ್ಲಿ ಅವ್ನು ಕರೆಕ್ಟಾಗಿದ್ದಾನೆ, ಈ ನಾರ್ಮಲ್ ವ್ಯಕ್ತಿ ಅವನ ಜಾಗದಲ್ಲಿ ಅವ್ನು ಕರೆಕ್ಟಾಗೇ ಇದ್ದಾನೆ. ಬಟ್ ನಾವು ಏನಕ್ಕೆ ಹೇಳ್ತೀವಿ ದ್ಯಾಟ್ ಲೂಯಿ ವಿಟಾನ್ ಬ್ಯಾಗ್ ಈಸ್ ಎಕ್ಸ್ಪೆನ್ಸಿವ್ ಅಂತ? ಈ ಒಂದು ಕಿಂಗ್ ಚಾರ್ಲ್ಸ್ಗೆ ಅದು ಈಸಿ, ಬಟ್ ಎಲ್ಲರೂ ಏನಕ್ಕೆ ಹೇಳ್ತಾರೆ ಲೂಯಿ ವಿಟಾನ್ ಬ್ಯಾಗು ಕಾಸ್ಟ್ಲಿ ಅಂತ? ಏನಕ್ಕಂದರೆ ಕಿಂಗ್ ಚಾರ್ಲ್ಸ್ ಥರ ಜಗತ್ತಲ್ಲಿ 100 ಜನ ಇದ್ದರೆ, ಈ ನಾರ್ಮಲ್ ವ್ಯಕ್ತಿ ಥರ 10 ಲಕ್ಷ ಜನ ಇರ್ತಾರೆ. ಓಕೆ, ನಾರ್ಮಲ್ ವ್ಯಕ್ತಿ ಥರ 10 ಲಕ್ಷ ಜನ ಇರ್ತಾರೆ. ಓಕೆ, ಸೊ ಯಾರು ಜಾಸ್ತಿ ಇಲ್ಲಿದ್ದಾರೆ ನಂಬರಲ್ಲಿ? ಪೀಪಲ್ ಹೂ ಆರ್ ಥಿಂಕಿಂಗ್ ಇಟ್ ಈಸ್ ಎಕ್ಸ್ಪೆನ್ಸಿವ್. ಅದಕ್ಕೆ ಜನರಲ್ ಪರ್ಸ್ಪೆಕ್ಟಿವಲ್ಲಿ ನಮಗೆಲ್ಲರಿಗೂ ಅನಿಸುತ್ತೆ ಲೂಯಿ ವಿಟಾನ್ ಈಸ್ ಎಕ್ಸ್ಪೆನ್ಸಿವ್ ಅಂತ.
ಲೂಯಿ ವಿಟಾನ್ನ ಈ ಬ್ಯಾಗು ಎಕ್ಸ್ಪೆನ್ಸಿವ್ ಅಂತ ಏನಕ್ಕೆ ಅನಿಸುತ್ತೆ ಅಂದರೆ, ಯಾರಿಗದು ಎಕ್ಸ್ಪೆನ್ಸಿವ್ ಅನಿಸ್ತಿದೆ ಅವರು 10 ಲಕ್ಷ ಜನ ಇದ್ದಾರೆ, ಯಾರಿಗದು ಚೀಪ್ ಅನಿಸಿದೆ ಅವರು ಬರೀ 100 ಜನ ಇದ್ದಾರೆ. ನಾವು ಈ ಥರ ಟೈಮಲ್ಲಿ ಏನಾಗುತ್ತೆ, ಈ ಥರ ಟೈಮಲ್ಲಿ ಪ್ರೈಸ್ ಏನಾಗುತ್ತೆ, 10 ಲಕ್ಷ ಜನ ಅನ್ಕೊತಿದ್ದಾರೆ ಸರ್ ಇಟ್ ಈಸ್ ಓವರ್ ಪ್ರೈಸ್ ಅಂತ, ದೆನ್ ಏನಾಗುತ್ತೆ, ಪ್ರೈಸ್ ಕೆಳಗಡೆ ಇಳಿಯುತ್ತೆ ಟು ಇನ್ಕ್ರೀಸ್ ದ ಆಕ್ಸೆಸ್. ಬಿಕಾಸ್ ಈ ಲೂಯಿ ವಿಟಾನ್ ಬ್ಯಾಗು 1 ಲಕ್ಷ ರೂಪಾಯಿ ಇತ್ತು ಅಂತ ಅಂದ್ಕೊಳ್ಳಿ, ಆವಾಗೂ ಕಿಂಗ್ ಚಾರ್ಲ್ಸ್ ಇದು ಚೀಪೇನೆ. ಇದು 50,000 ಆದರೂ ಕೂಡ ಕಿಂಗ್ ಚಾರ್ಲ್ಸ್ಗೆ ಇದು ಚೀಪೇ. ಕಿಂಗ್ ಚಾರ್ಲ್ಸ್ಗೆ ಇದರಿಂದ ಏನೂ ಕೂಡ ಡಿಫ್ರೆನ್ಸ್ ಇಲ್ಲ. ಅವ್ನು 1 ಲಕ್ಷ ಆದರೂ ರೆಡಿ ತೊಗೊಳಕ್ಕೆ, 50,000 ಆದರೂ ರೆಡಿ ತೊಗೊಳಕ್ಕೆ, ಈ ಡಸಂಟ್ ಕೇರ್. ಬಟ್ ಒಬ್ಬ ನಾರ್ಮಲ್ ವ್ಯಕ್ತಿಗೆ ಇದು ಬಿಗ್ ಡಿಫ್ರೆನ್ಸ್. 50% ಆಫ್, 50% ಆಫ್. ಓಕೆ, ನಾವು ಏನಾಗುತ್ತೆ, ಈ 10 ಲಕ್ಷ ಜನದಲ್ಲಿ 10 ಲಕ್ಷ ಜನ ಮುಂಚೆ ಎಕ್ಸ್ಪೆನ್ಸಿವ್ ಅಂತಿದ್ರಲ್ಲ, ಇವಾಗ ಇದರಲ್ಲಿ ಬರೀ 5 ಲಕ್ಷ ಜನ ಹೇಳ್ತಾರೆ ಅಷ್ಟೇ ಸರ್ ಇಟ್ ಈಸ್ ಎಕ್ಸ್ಪೆನ್ಸಿವ್ ಅಂತ. ಓಕೆ, ಬಾಕಿ ಜನಕ್ಕೆಲ್ಲ ಓಕೆ ಚೀಪ್ ಆಯಿತು, ಒಬ್ಬೊಬ್ಬರಿಗೆ ಇದು ಫೇರ್ ವ್ಯಾಲ್ಯೂ ಆಗೋಯ್ತು, ಎನಿಥಿಂಗ್ ಎಲ್ಸ್. ಸೊ ಇದಕ್ಕೆ ಪ್ರೈಸ್ ಮೂಮೆಂಟಮ್ ಆಗುತ್ತೆ. ಓಕೆ, ಸಿಂಪಲ್. ನೌ ದಿಸ್ ಈಸ್ ದ ಥಿಂಗ್ ವಿಚ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ಈ ಡಿಸ್ಅಗ್ರಿಮೆಂಟ್ ಏನಿದೆಯಲ್ಲ ಇದೇ ನಮ್ಮ ಲಿಕ್ವಿಡಿಟಿನ ಕ್ರಿಯೇಟ್ ಮಾಡುತ್ತೆ. ದಿಸ್ ವಿಲ್ ಕ್ರಿಯೇಟ್ ಅ ಲಿಕ್ವಿಡಿಟಿ. ಲಿಕ್ವಿಡಿಟಿ ಅಂದರೆ ಏನು ಸರ್? ಅಂದರೆ ಮಾರ್ಕೆಟ್ನಲ್ಲಿ ಟ್ರಾನ್ಸಾಕ್ಷನ್ಗೆ ರೆಡಿ ಇರೋವಂಥ ಆರ್ಡರ್. ಫಾರ್ ಎಕ್ಸಾಂಪಲ್, ಒಬ್ಬ ಝೊಮ್ಯಾಟೊ ಡೆಲಿವರಿ ಬಾಯ್ ಇದ್ದಾರೆ, ಅವ್ರು ಹೋಗ್ತಾರೆ ಒಂದು ಹೋಟೆಲ್ಗೆ ಪ್ಯಾಕೇಜ್ನ ಪಿಕಪ್ ಮಾಡೋಕ್ಕೆ ಅಂತ ಅಂದ್ಕೊಳ್ಳಿ. ಓಕೆ, ಆ ಡೆಲಿವರಿ ಪಾರ್ಟ್ನರ್ ಏನಿದ್ದಾರೆ ಅವ್ರು ಹೋಗ್ತಾರೆ ಇದಕ್ಕೆ ಹೋಟೆಲ್ಗೆ. ಅಲ್ಲಿ ನೋಡ್ತಾರೆ ಏನೇನು ಆರ್ಡರ್ಸ್ ಇತ್ತು ಅದೆಲ್ಲ ಲೈನಾಗಿ ಜೋಡಿಸಿಟ್ಟಿದ್ದಾರೆ. ಒಂದು 10 ಜನ ಝೊಮ್ಯಾಟೊ ಡೆಲಿವರಿ ಪಾರ್ಟ್ನರ್ಸ್ ಬಂದು ಆರ್ಡರ್ಸ್ನ ತೊಗೊಂಡೋಗ್ಬೋದು. ಇಟ್ ಈಸ್ ರೆಡಿ, ಫುಡ್ ಈಸ್ ರೆಡಿ. ಫುಡ್ ಏನಿದೆ ರೆಡಿ ಇದೆ, ಅಲ್ಲಿಟ್ಟಿದ್ದಾರೆ, ಕಾಯ್ತಿದ್ದಾರೆ ಡೆಲಿವರಿ ಪಾರ್ಟ್ನರ್ ಬರಲಿ, ಫುಡ್ ಎತ್ಕೊಂಡು ಹೋಗಲಿ ಅಂತ. ದೇ ಆರ್ ವೇಟಿಂಗ್ ಫಾರ್ ಇಟ್. ದಿಸ್ ಈಸ್ ಲಿಕ್ವಿಡಿಟಿ. ರೆಡಿ ಇದೆ ಅಲ್ಲಿ, ಟ್ರಾನ್ಸಾಕ್ಷನ್ ಸ್ಮೂತ್ ಮಾಡೋಕ್ಕೆ ರೆಡಿ ಇದೆ. ಇವಾಗ ಡೆಲಿವರಿ ಪಾರ್ಟ್ನರ್ ಬರ್ತಾರೆ, ಅವ್ರ ಪ್ಯಾಕೇಜ್ ತೊಗೊಂಡು ಹೊರಟೋಗ್ತಾರೆ. ಸ್ಮೂತ್ ಆಗೋಯ್ತಲ್ಲ, ಟ್ರಾನ್ಸಾಕ್ಷನ್ ಈಸಿ ಆಗೋಯ್ತಲ್ಲ. ಇವಾಗ ನೀವು ಇದನ್ನೇ ಉಲ್ಟಾ ಕೇಸ್ ಅಂದ್ಕೊಳ್ಳಿ ಸರ್. ಡೆಲಿವರಿ ಪಾರ್ಟ್ನರ್ ಏನೋ ಹೋಟೆಲ್ಗೆ ಬಂದಿದ್ದಾರೆ, 10 ಜನ ಡೆಲಿವರಿ ಪಾರ್ಟ್ನರ್ ಕಾಯ್ತಿದ್ದಾರೆ ಇಲ್ಲಿ, ಬಟ್ ಆರ್ಡರ್ ಯಾವುದೂ ಇನ್ನೂ ರೆಡಿ ಆಗಿಲ್ಲ. ಇದೇನಾಗೋಯ್ತು, ಇಲ್ಲಿಕ್ವಿಡ್ ಆಗೋಯ್ತು. ಇಲ್ಲಿ ಟ್ರಾನ್ಸಾಕ್ಷನ್ ಕಂಪ್ಲೀಟ್ ಆಗ್ತಿಲ್ಲ. ಓಕೆ, ಸೊ ದಿಸ್ ಇಸ್ ಬೇಸಿಕಲಿ ಲಿಕ್ವಿಡಿಟಿ ಅಂದ್ಕೊಳ್ಳಿ. ದ ರೆಡಿ ಏನು ಬಿಸಿ ಬಿಸಿ ಆರ್ಡರ್ಸ್ ಕಾಯ್ತಾ ಇದೆ ನಿಮ್ಮ ಟ್ರಾನ್ಸಾಕ್ಷನ್ ಎಕ್ಸಿಕ್ಯೂಟ್ ಮಾಡೋಕ್ಕೆ, ಮಾರ್ಕೆಟ್ ಆರ್ಡರ್ಸ್ನ ಎಕ್ಸಿಕ್ಯೂಟ್ ಮಾಡೋಕ್ಕೆ ಕಾಯ್ತಿದೆಯಲ್ಲ, ಅದೇ ಲಿಕ್ವಿಡಿಟಿ. ದಟ್ ಮೀನ್ಸ್ ಲಿಮಿಟ್ ಆರ್ಡರ್ ಇಸ್ ದ ಲಿಕ್ವಿಡಿಟಿ. ಲಿಮಿಟ್ ಆರ್ಡರ್ನ ನಾವು ಲಿಕ್ವಿಡಿಟಿ ಅಂತೀವಿ. ಓಕೆ, ನಾವು ಲಿಕ್ವಿಡಿಟಿ ಪ್ರೊವೈಡ್ ಯಾರು ಮಾಡೋದು? ಮಾರ್ಕೆಟ್ ಮೇಕರ್ಸ್. ನಿಮಗೆ ಇದೇ ಹೋಮ್ವರ್ಕು. ಮಾರ್ಕೆಟ್ ಮೇಕರ್ ಅಂದರೆ ಯಾರು, ಏನು ಎತ್ತಂತ ತಿಳ್ಕೊಬೇಕು. ಓಕೆನಾ? ನನಗೆ ಹೇಳೋಂಥ ಅವಶ್ಯಕತೆ ಇಲ್ಲ, ನನಗೆ ಗೊತ್ತಿದೆ. ಬಾಕಿ ನಿಮ್ಮ ನಾಲೆಡ್ಜಿಗೆ ನೀವು ತಿಳ್ಕೊಳ್ಳಿ ಅಷ್ಟೇ. ಮಾರ್ಕೆಟ್ ಮೇಕರ್ ಅಂದರೆ ಏನು ಅಂತ. ಇಟ್ಸ್ ನಾಟ್ ಆಪ್ರೇಟರ್. ಓಕೆ, ಸೊ ಮಾರ್ಕೆಟ್ ಪ್ರೊಫೈಲ್ ಏನು ಹೇಳುತ್ತೆ ಸರ್? ಮಾರ್ಕೆಟ್ ಪ್ರೊಫೈಲ್ ಹೇಳುತ್ತೆ ಟೈಮ್ ಬೇಸ್ಡ್ ಸ್ಟ್ರಕ್ಚರ್ ಹೇಳುತ್ತೆ. ಐಡೆಂಟಿಫೈ ಮಾಡುತ್ತೆ ಫೇರ್ ವ್ಯಾಲ್ಯೂನ ಸಿಮಿಲರ್ ಟು ವಾಲ್ಯೂಮ್ ಪ್ರೊಫೈಲ್. ವಾಲ್ಯೂಮ್ ಪ್ರೊಫೈಲ್ ಥರನೇ ಇದೆ ನೋಡೋಕ್ಕೆ. ಅದಕ್ಕೂ ನಿಮಗೆ ತೋರಿಸ್ತೀನಿ ಹೇಗೆ ಕಾಣುತ್ತೆ, ಏನಿದು ಅಂತ. ಓಕೆ, ಸೇಮ್ ಕೆಲಸ ಇದ್ರದ್ದು ಕೂಡ ವಾಲ್ಯೂಮ್ ಪ್ರೊಫೈಲ್ ಥರನೇ ಫೇರ್ ವ್ಯಾಲ್ಯೂ ಡಿಟೆಕ್ಟ್ ಮಾಡೋದು. ಓಕೆ, ಆ್ಯಂಡ್ ಟೈಮ್ ಬೇಸ್ಡ್ ಸ್ಟ್ರಕ್ಚರ್ ನೋಡುತ್ತಿದ್ದು, ಪ್ರೈಸ್ ಬೇಸ್ಡು ಅಡ ಟ್ರೇಡ್ ಬೇಸ್ಡ್ ಸ್ಟ್ರಕ್ಚರ್ ನೋಡಲ್ಲ. ನೋಡಿ ಇಲ್ಲಿ ಹಾಕಿದ್ದೀನಿ, ಮೆಷರ್ಸ್ ದ ಫೇರ್ ವ್ಯಾಲ್ಯೂ ಯೂಸಿಂಗ್ ದ ಟೈಮ್ ಸ್ಪೆಂಟ್ ಅಟ್ ದ ಪ್ರೈಸ್ ಲೆವೆಲ್. ವಾಲ್ಯೂಮ್ ಪ್ರೊಫೈಲ್ ಮೆಷರ್ಸ್ ದ ಫೇರ್ ವ್ಯಾಲ್ಯೂ ಯೂಸಿಂಗ್ ದ ವಾಲ್ಯೂಮ್ ಜನರೇಟೆಡ್ ಅಟ್ ದ ಪ್ರೈಸ್ ಲೆವೆಲ್. ಡಿಫ್ರೆನ್ಸ್ ಏನು ಸರ್? ಫಾರ್ ಎಕ್ಸಾಂಪಲ್, ಇದು 100 ರೂಪೀಸ್, ಇದು 50 ರೂಪೀಸ್, ಇದು 10 ರೂಪೀಸ್.
ಮಾರ್ಕೆಟ್ ಶುರು ಆಯಿತು, ಶುರು ಆದಮೇಲೆ 50 ರುಪೀಸ್ ಹತ್ರ 1 ಅವರ್ವರೆಗೂ ಮಾರ್ಕೆಟಿಂಗ್ ಆಯಿತು, ಆಮೇಲೆ 100 ರುಪೀಸ್ ಹತ್ರ ಹೋಯಿತು, 10 ರೂಪಾಯಿ ಹತ್ರ ಹಿಂಗೆ ಬಂತು. ಮಾರ್ಕೆಟ್ ಪ್ರೊಫೈಲ್ ಹೇಳುತ್ತೆ ಸರ್ ಜಾಸ್ತಿ ಟೈಮ್ ಏನಿದೆ ಅದು 50 ರೂಪಾಯಿ ಹತ್ರ ಸ್ಪೆಂಡ್ ಆಯಿತು, ಸೊ 50 ರುಪೀಸ್ ಇಸ್ ದ ಫೇರ್ ವ್ಯಾಲ್ಯೂ. ವಾಲ್ಯೂಮ್ ಪ್ರೊಫೈಲ್ ಏನುತ್ತೆ ಸರ್ ವಾಲ್ಯೂಮ್ ಜನ್ರೇಟ್ ನನಗೆ 50 ರುಪೀಸ್ ಹತ್ತತ್ರ ಆಯಿತು, ಜಾಸ್ತಿ ನನಗೆ ಟ್ರೇಡ್ಸ್ ಏನಿದೆ 50 ರುಪೀಸ್ ಹತ್ತತ್ರ ಆಯಿತು, ಸೊ ಅದು ಫೇರ್ ವ್ಯಾಲ್ಯೂ ಪ್ರಕಾರ 50 ರುಪೀಸ್ ಇಸ್ ದ ಫೇರ್ ವ್ಯಾಲ್ಯೂ ವಾಲ್ಯೂಮ್ ಪ್ರೊಫೈಲ್ ಪ್ರಕಾರ. ಸೊ ಎರಡರ ಕೆಲಸ ಕೂಡ ಒಂದೇ ಥರನೇ, ಐಡೆಂಟಿಫೈಯಿಂಗ್ ದ ಫೇರ್ ವ್ಯಾಲ್ಯೂ. ಓಕೆ, ನಾವು ಫೇರ್ ವ್ಯಾಲ್ಯೂದಲ್ಲಿ ನಾವು ಪ್ಯಾಟರ್ನ್ಸ್ನ ಹುಡುಕಬೇಕಾಗತ್ತೆ. ಪ್ಯಾಟರ್ನ್ಸ್ ಹೇಗೆ ಹುಡುಕೋದು ಸರ್ ಹೇಳ್ತೀನಿ. ಓಕೆ, ಸೊ ದಿಸ್ ಈಸ್ ಹೌ ಮಾರ್ಕೆಟ್ ಪ್ರೊಫೈಲ್ ವರ್ಕ್ಸ್. ಓಕೆ, ನಾವು ಮಾರ್ಕೆಟ್ ಪ್ರೊಫೈಲ್ ಫಸ್ಟು ನೋಡೋಕ್ಕೆ ಯಾವ ಥರ ಇರ್ತದೆ ಇದನ್ನು ನಿಮಗೆ ತೋರಿಸ್ತೀನಿ. ಓಕೆ, ನೀವು ಸಿಂಪ್ಲಿ ನಿಮ್ಮ ನಿಫ್ಟಿ ಚಾರ್ಟ್ ನೀವು ಓಪನ್ ಮಾಡ್ಕೊಬೋದು. ಇಲ್ಲಿ ನೋಡಿ ನಾನು ಸಿಂಪ್ಲಿ ಐ ಪುಟ್ ದ TPO ಇಂಡಿಕೇಟರ್ ಸೆಕ್ಷನ್ಗೆ ಹೋಗ್ಬೇಕು. ಅಲ್ಲಿ ನೀವು ಸಿಂಪ್ಲಿ ಟೈಪ್ ಮಾಡಬೇಕು TPO, ಟೈಮ್ ಪ್ರೈಸ್ ಆಪರ್ಚುನಿಟಿ ಅಂತ ನಿಮ್ಗೆ ಇಲ್ಲಿ ಸಿಗುತ್ತೆ ನೋಡಿ. ಇದು ಬರೀ ಟ್ರೇಡಿಂಗ್ ವ್ಯೂನಲ್ಲಿ ಸಿಗುತ್ತೆ ನಿಮಗೆ. ನೀವು ದನ್ನು ಜಿರೋದಲ್ಲಿ ಹೋದರೆ ಮೇ ಬಿ ನಿಮಗೆ ಸಿಗಲ್ಲ ಅನಿಸುತ್ತೆ. ನಾನು ಚೆಕ್ ಮಾಡಿದ್ದೀನಿ, ದನ್ನಲ್ಲೆಲ್ಲ ಸಿಗಲ್ಲ, ಯೂಶ್ವಲಿ ಟ್ರೇಡಿಂಗ್ ವ್ಯೂನಲ್ಲಿ ನಿಮಗೆ ಸಿಗುತ್ತೆ. ಆರ್ ನಿಮ್ಗೆ ಆರ್ಡರ್ ಫ್ಲೋ ಇದು ಇರುತ್ತಲ್ಲ, ನಿಮಗೆ ಆ್ಯಪ್ ಇರುತ್ತಲ್ಲ ಅಂತಲ್ಲಿ ಕಾಣಿಸುತ್ತೆ. ಫಾರ್ ಎಕ್ಸಾಂಪಲ್ ಮೋಟಿವೇವ್, ನಿಂಜಾ ಟ್ರೇಡರ್ ಆಗಿರ್ಬೋದು, ಈ ಥರ ಗೋ ಚಾರ್ಟಿಂಗ್ ಆಗಿರ್ಬೋದು, ಈ ಥರದಲ್ಲೆಲ್ಲ ನಿಮಗೆ ಆರ್ಡರ್ ಫ್ಲೋದಲ್ಲಿ TPO ಸಿಗುತ್ತೆ. ಇದನ್ನು ನಾವು ಮಾರ್ಕೆಟ್ ಪ್ರೊಫೈಲ್ ಅಂತ ಕೂಡ ಹೇಳ್ತೀವಿ TPOನ. ನೀವು ಇಂಡಿಕೇಟರ್ ಕೂಡ ಹಾಕೊಬೋದು, ಇಲ್ಲ ನೀವು ಚಾರ್ಟ್ ಟೈಪ್ಗೆ ಹೋದಾಗ ಇಲ್ಲಿ ಕ್ಯಾಂಡಲ್ಸ್ ಹತ್ರ ಎಲ್ಲ ಬಂದಾಗ ಇಲ್ಲಿ ಟೈಮ್ ಪ್ರೈಸ್ ಆಪರ್ಚುನಿಟಿ ಅಂತ ಇರುತ್ತೆ. ಯು ಕ್ಯಾನ್ ಯೂಸ್ ದಿಸ್ ಆಲ್ಸೋ. ಓಕೆ, ಸೊ ನೀವು ಹಾಕೊಂಡಾಗ ಬೇಸಿಕಲಿ ನಿಮಗೆ ಈ ಥರ ಕಾಣುತ್ತೆ. ವಿಲ್ ಗೆಟ್ ಸಮಥಿಂಗ್ ಲೈಕ್ ದಿಸ್. ಓಕೆ, ಬಟ್ ಸದ್ಯಕ್ಕೆ ಇದನ್ನು ನಾನು ಆಫ್ ಮಾಡ್ತೀನಿ ವಾಲ್ಯೂಮ್ ಪ್ರೊಫೈಲ್ನ. ಏನಿಲ್ಲ, ಇದು ನೋಡಿ ಸರ್ ABCD ಇದೆ. ನಾನು ಸ್ಟಾರ್ಟಿಂಗಲ್ಲಿ ಹೇಳಿದೆ ABCD ಕಲಿತೀರಾ ಇವತ್ತು ಒಂದಲ್ಲ. ಈ ABCD ಹೆಂಗೆ ಸರ್, ಏನು ಬಂತು ಸರ್ ಹೇಳ್ತೀನಿ, ಅದೇ ಕೆಲಸ ಅಲ್ವಾ, ಹೇಳ್ತೀನಿ ನಾನು. ಬಟ್ ಜಸ್ಟ್ ಅರ್ಥ ಮಾಡ್ಕೊಳ್ಳಿ, ನೋಡೋಕೆ ಈ ಥರ ಇರುತ್ತೆ. ಸೇಮ್ ವಾಲ್ಯೂಮ್ ಪ್ರೊಫೈಲ್ ಥರನೇ ಇರುತ್ತೆ ಸರ್. ಇಲ್ಲಿ ನಾನು ನಿಫ್ಟಿ ಚಾರ್ಟ್ ಓಪನ್ ಮಾಡ್ಕೊಂಡಿದ್ದೀನಿ 10 ಮಿನಿಟ್ಸ್ ಟೈಮ್ ಫ್ರೇಮಲ್ಲಿ. ನೀವು ನೋಡ್ಬೋದು ಇಡೀ ಸೆಷನ್ಗೆ ನಾನಿಲ್ಲಿ TPOನ ಹಾಕ್ಕೊಂಡಿದ್ದೀವಿ ಅಲ್ವಾ, ಈ ಥರ. ಸೊ ಬನ್ನಿ, ಇದು ABCD ಹೇಗೆ ಫಾರ್ಮೇಷನ್ ಆಗುತ್ತೆ, ಏನಿದೆ ABCD ಸರ್? ಇಲ್ಲಿ ನೋಡಿದೆ A B ಇದೆ, J ಇದೆ, ಆಮೇಲೆ K ಇದೆ, ಏನೇನೋ ಬರ್ತದೆ ಸರ್ ಇಲ್ಲಿ. ಏನು ಸರ್ ABCD ಗೊತ್ತಿಲ್ವ ಇವ್ರಿಗೆ? ಅರ್ಥ ಮಾಡ್ಕೊಳ್ಳೋಣ ಅದನ್ನೇ. ಓಕೆ, ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ದಿಸ್. ನೋಡಿ, ನಿಮ್ಮೆಲ್ಲರಿಗೂ ಗೊತ್ತಿದೆ ದಟ್ ನಾವು ಪ್ರೈಸ್ನ ಏನು ಮಾಡ್ತೀವಿ, ನಾವು Y ಆ್ಯಕ್ಸಿಸಲ್ಲಿ ನೋಡ್ತೀವಿ, ಟೈಮ್ನ X ಆ್ಯಕ್ಸಿಸಲ್ಲಿ ನೋಡ್ತೀವಿ ಅಂತ. ಅದೇ ಬೇಸಿಕಲಿ ಟೈಮ್ನ ನಾವು ಕೆಳಗಡೆ ನೋಡ್ತೀವಿ, ಪ್ರೈಸ್ನ ನಾವು ಮೇಲ್ಗಡೆ ನೋಡ್ತೀವಿ, ಕರೆಕ್ಟ್? ಸೊ ಫಾರ್ ಎಕ್ಸಾಂಪಲ್ ಅರ್ಥ ಮಾಡ್ಕೊಳ್ಳಿ, ನಾನು ನಿಫ್ಟಿದು 10 ನಿಮಿಷದ ಟೈಮ್ ಫ್ರೇಮ್ನ ಹಾಕ್ಕೊಂಡಿದ್ದೀನಿ ಅಂತ ಅಂದ್ಕೊಳ್ಳೋಣ. ನಿಫ್ಟಿ ಕರೆಕ್ಟಾ? ನಿಫ್ಟಿ ಮಾರ್ಕೆಟ್ ಓಪನ್ ಆಗೋದು ಎಷ್ಟು ಗಂಟೆಗೆ ಸರ್? 9:15. ಎಲ್ಲರಿಗೂ ಗೊತ್ತಿದೆಯಲ್ಲ, ರೈಟ್? 9:15ಗೆ. ಸೊ 10 ಮಿನಿಟ್ಸ್ ಟೈಮ್ ಫ್ರೇಮ್ನ ನಾನು ಇಲ್ಲಿ ಹಾಕ್ಕೊಂಡಿದ್ದೀನಿ. ಸೊ ವಾಲ್ಯೂಮ್ ಪ್ರೊಫೈಲ್ ಏನು ಮಾಡುತ್ತೆ ಸರ್, ಇದು ಆಲ್ಫಾಬೆಟ್ಸ್ನ ಪ್ಲಾಟ್ ಮಾಡುತ್ತೆ. ಸೊ 9:15ಇಂದ 9:25ವರೆಗೂ ಅಂದರೆ 10 ನಿಮಿಷದವರೆಗೂ. ಏನಕ್ಕೆ ಸರ್ 10 ನಿಮಿಷ? ಬಿಕಾಸ್ ನಾನು ಟೈಮ್ ಫ್ರೇಮ್ ಸೆಟ್ ಮಾಡ್ಕೊಂಡಿರೋದು 10 ನಿಮಿಷ, ಅದಕ್ಕೋಸ್ಕರ 10 ಮಿನಿಟ್ಸ್ ಟೈಮ್ ಫ್ರೇಮ್ನ ನಾನು ಸೆಟ್ ಮಾಡ್ಕೊಂಡಿದ್ದೆ, ಅದಕ್ಕೋಸ್ಕರ 10 ನಿಮಿಷ. ಸೊ ಮಾರ್ಕೆಟ್ ಪ್ರೊಫೈಲ್ ಏನು ಮಾಡುತ್ತೆ ಸರ್, ಈ 10 ನಿಮಿಷದಲ್ಲಿ ಪ್ರೈಸು ಎಲ್ಲಿಂದ ಎಲ್ಲಿವರೆಗೂ ಹೋಯಿತು ಫಸ್ಟ್ 10 ಮಿನಿಟ್ಸಲ್ಲಿ ಅದನ್ನು A ಅಂತ ಮಾರ್ಕ್ ಮಾಡುತ್ತೆ. ಅದನ್ನು A ಅಂತ ಮಾರ್ಕ್ ಮಾಡುತ್ತೆ. 9:25ಇಂದ 9:35ವರೆಗೂ ಮಾರ್ಕೆಟ್ ಏನು ಮೂವ್ ಆಗುತ್ತಲ್ಲ, ಫಾರ್ ಎಕ್ಸಾಂಪಲ್ ಮೂವ್ ಇಲ್ಲಿವರೆಗೂ ಆಯಿತು ಅಂದ್ಕೊಳ್ಳಿ, ಅದನ್ನು B ಅಂತ ಪ್ಲಾಟ್ ಮಾಡುತ್ತೆ. ಅಂಡರ್ಸ್ಟ್ಯಾಂಡಿಂಗ್ ಮೈ ಪಾಯಿಂಟ್? ನೋಡಿ ಎಕ್ಸಾಂಪಲ್ ನೋಡಿಸ್ತೀನಿ ನೋಡಿ. ಈ ಥರ ಇಲ್ಲಿ ಫುಲ್ ಎ ಬಂದ್ಬಿಟ್ಟು 10 ನಿಮಿಷದ ಚಾರ್ಟ್. ಬಿಕಾಸ್ ನಾನು 10 ನಿಮಿಷ ಟೈಮ್ ಫ್ರೇಮ್ ಸೆಟ್ ಮಾಡ್ಕೊಂಡಿದ್ದೀನಿ. ನೀವು 1 ನಿಮಿಷ ಕೂಡ ಇಟ್ಕೊಬೋದು, ಆ ಬೇರೆ ಪ್ರಶ್ನೆ ಅಲ್ವಾ. 10 ಮಿನಿಟ್ಸ್ ಈಸ್ ವಾಟ್ ಯು ಹ್ಯಾವ್ ಟು ಯೂಸ್ ಇನ್ ಮಾರ್ಕೆಟ್ ಪ್ರೊಫೈಲ್. ಸೊ ಫಸ್ಟ್ 10 ಮಿನಿಟ್ಸ್ ಮಾರ್ಕೆಟ್ ಎಲ್ಲಿಂದ ಎಲ್ಲಿವರೆಗೂ ಹೋಗುತ್ತೆ, ಮಾರ್ಕೆಟ್ ಮೂಮೆಂಟಮ್ ಏನಾಗುತ್ತೆ ಫಸ್ಟ್ 10 ಮಿನಿಟ್ಸ್ಗೆ, ಅದು ಎ ಅಂತ ಪ್ಲಾಟ್ ಆಗುತ್ತೆ. ಸೆಕೆಂಡು ಬಿ ಅಂತ ಪ್ಲಾಟ್ ಆಗುತ್ತೆ. ಥರ್ಡ್ 10 ಮಿನಿಟ್ಸಲ್ಲಿ ಸಿ ಅಂತ ಪ್ಲಾಟ್ ಆಗುತ್ತೆ. ಆಮೇಲೆ ಡಿ ಅಂತ ಪ್ಲಾಟ್ ಆಗುತ್ತೆ.
ಆಮೇಲೆ ಇ ಅಂತ ಪ್ಲಾಟ್ ಆಗುತ್ತೆ, ಎಫ್ ಆಗುತ್ತೆ, ಜಿ ಆಗುತ್ತೆ, ಮಾರ್ಕೆಟ್ ಎಚ್ ಆಗುತ್ತೆ, ಐ ಜೆ ಕೆ ಎಲ್ ಎಮ್. ಸೊ ಪ್ರೈಸ್ ಹೇಗೆ ಮೂಮೆಂಟಮ್ ಆಯಿತು ಸರ್? ಪ್ರೈಸ್ ಈ ಥರ ಮೂಮೆಂಟಮ್ ಆಯಿತು, ಈ ಥರ ಮೇಲೆ ಕೆಳಗಡೆ ಹೋಯಿತು. ಕರೆಕ್ಟಾ? ಇದನ್ನೇನು ಮಾಡ್ತು, ಒಂದು ಆಲ್ಫಾಬೆಟಿಕಲ್ ಫಾರ್ಮೇಷನಲ್ಲಿ ಇದನ್ನು ಈ ಥರ ಡ್ರಾ ಮಾಡುತ್ತೆ. ಕರೆಕ್ಟ್? ಸಮಥಿಂಗ್ ಲೈಕ್ ದಿಸ್. ಓಕೆ, ಸೊ ಈ ಥರ ಫಾರ್ಮೇಷನ್ ಮಾಡಿದಾಗ ಏನಾಗುತ್ತೆ, ಇಲ್ಲಿ ಮಧ್ಯದಲ್ಲಿ ಗ್ಯಾಪ್ ಉಳ್ಕೊಂಬಿಡ್ತು ಸರ್ ಇದು. ಕರೆಕ್ಟಾ? ಆಲ್ ದೀಸ್ ಗ್ಯಾಪ್ಸ್ ಹ್ಯಾಸ್ ಬಿನ್ ಫಾರ್ಮ್ಡ್. ಸೊ ಈ ಗ್ಯಾಪ್ನ ಏನು ಮಾಡುತ್ತೆ, ಕಂಪ್ಲೀಟಾಗಿ ಅಂಟ್ಕೊಂಡ್ಬಿಡುತ್ತೆ ಒಂದು ಬಾಕ್ಸಿಂದ ಒಂದಕ್ಕೆ. ಸೊ ಈ ಥರ ನಿಮಗೆ ಕಾಣುತ್ತೆ ಅವಾಗ. ಸೊ ಪ್ರೈಸ್ ಅಂತ ಮಾಡ್ಕೊಳ್ಳಿ, ಇದು 10 ರೂಪಾಯಿ, ಇದು 20 ರೂಪಾಯಿ, ಇದು 30 ರೂಪಾಯಿ, ಇದು 40 ರೂಪಾಯಿ, ಇದು 50, 60, 70, 80, 90, 100. 50 ರೂಪಾಯಿ ಜಾಗದಲ್ಲಿ ಹೈಯೆಸ್ಟ್ ಬ್ಲಾಕ್ಗಳು ಫಾರ್ಮೇಷನ್ ಆಗಿದೆ. ಅಂದರೆ ಅರ್ಥ ಏನು, ಜಾಸ್ತಿ ಟೈಮು ಈ ರೇಂಜ್ನಲ್ಲಿ ಮಾರ್ಕೆಟ್ ಮೂವ್ ಆಗಿದೆ ಅಂತ ಅರ್ಥ. ದಟ್ ಮೀನ್ಸ್ ಏನು, 50 rupees ಇಸ್ ದ ಫೇರ್ ವ್ಯಾಲ್ಯೂ. ಇದನ್ನು ಐ ಸಿ ಟಿ ಕಾನ್ಸೆಪ್ಟ್ಗೆ ಮಿಕ್ಸ್ ಮಾಡ್ಕೊಬೇಡಿ. ಐ ಸಿ ಟಿ ಕಾನ್ಸೆಪ್ಟ್ ಉಲ್ಟಾ ಹೇಳುತ್ತೆ. ಐ ಸಿ ಟಿ ಕಾನ್ಸೆಪ್ಟ್ ಹೇಳುತ್ತೆ ಸರ್ 3 ಕ್ಯಾಂಡಲ್ ಫಾರ್ಮೇಷನ್ ಆಯ್ತಲ್ಲ ಈ ಥರ, ಈ ಮಧ್ಯದಲ್ಲಿ ನಿಮಗೆ ಫೇರ್ ವ್ಯಾಲ್ಯೂ ಗ್ಯಾಪ್ ಬರುತ್ತೆ ಅಂತ ಹೇಳ್ತಾರೆ. ದಿಸ್ ಮೈಟ್ ಬಿ ಇಂಬ್ಯಾಲೆನ್ಸ್. ದಿಸ್ ಈಸ್ ನಾಟ್ ಅ ಬ್ಯಾಲೆನ್ಸ್, ದಿಸ್ ಈಸ್ ಇಂಬ್ಯಾಲೆನ್ಸ್. ಇಂಬ್ಯಾಲೆನ್ಸ್ ಅಂದರೆ ಏನು, ವಾಲ್ಯೂಮ್ ಪ್ರೊಫೈಲ್ ವಿಡಿಯೋ ನೋಡಿ ನಿಮಗೆ ಅರ್ಥ ಆಗುತ್ತೆ. ಎನಿವೇಸ್, ಸೊ ಈ ಥರದನ್ನ ಏನು ಮಾಡ್ತಾರೆ ಸರ್, ನೆಕ್ಸ್ಟ್ ಈ ಥರ ಇದು ಪ್ಲಾಟ್ ಮಾಡ್ಕೊಳುತ್ತೆ. ಅಂದರೆ 70% ಆಫ್ ದ ಟೈಮ್ ಪ್ರೈಸ್ ಯಾವ ರೇಂಜಲ್ಲಿ ಇತ್ತು ಆ ರೇಂಜ್ನ ಇದು ಒಂದು ಕಲರ್ನಲ್ಲಿ ಪ್ಲಾಟ್ ಮಾಡಿಬಿಡುತ್ತೆ. ನೋಡಿ ಇಲ್ಲಿ ಯೆಲ್ಲೋ ಕಲರ್ ಮಾಡಿದೆಯಲ್ಲ ಈ ಥರ. 70% ಆಫ್ ದ ಟೈಮ್ ಏನಿದೆ ಮಾರ್ಕೆಟ್, ಫಾರ್ ಎಕ್ಸಾಂಪಲ್ 10 ಅವರ್ ನಡೀತು ಅಂತ ಅಂದ್ಕೊಳ್ಳಿ, ಅದರಲ್ಲಿ 7 ಅವರು ಯಾವ ಪ್ರೈಸಿಂದ ಯಾವ ಪ್ರೈಸ್ವರೆಗೂ ಮಾರ್ಕೆಟ್ ಮೂಮೆಂಟಮ್ ಕೊಟ್ಟಿದೆ ಅದು ನಮ್ಮ ವ್ಯಾಲ್ಯೂ ಏರಿಯಾ ಆಗೋಗುತ್ತೆ. ಏನಂದೆ ನಾನು, 10 ಅವರ್ ಮಾರ್ಕೆಟ್ನಲ್ಲಿ 7 ಅವರು ಯಾವ ಪ್ರೈಸ್ ಹತ್ರ ಮಾರ್ಕೆಟ್ ತಿರುಗ್ತಿದೆ ದಟ್ ಈಸ್ ದ ವ್ಯಾಲ್ಯೂ ಏರಿಯಾ. 70%, ಯೂಶಲಿ ಇದರ 68% ಇರುತ್ತೆ. ಬಟ್ ಟ್ರೇಡರ್ಸ್ ಏನು ಮಾಡ್ತಾರೆ, ಇದನ್ನು 70% ಅಂತ ರೌಂಡ್ ನಂಬರ್ಗೆ ತರ್ತಾರೆ. ದ ಆ್ಯಕ್ಚುಯಲ್ ವ್ಯಾಲ್ಯೂ 68. ಓಕೆನಾ? ನೆಕ್ಸ್ಟು ಸರ್, ಸೊ ಹೈಯೆಸ್ಟ್ ಜಾಗದಲ್ಲಿ ಫಾರ್ ಎಕ್ಸಾಂಪಲ್ ನಾನು ಹೇಳಿದರೆ ಇದು ಫುಲ್ ರೇಂಜ್ ಏನಿದೆ ಇದು 70%. ಕರೆಕ್ಟ್? ಬಟ್ ಹೈಯೆಸ್ಟ್ ಏನಿದೆಲ್ಲ ಸರ್ ಅದು ಪಾಯಿಂಟ್ ಆಫ್ ಕಂಟ್ರೋಲ್. ದಿಸ್ ಈಸ್ ದ ರಿಯಲ್ ಫೇರ್ ವ್ಯಾಲ್ಯೂ. ಈ ಫೇರ್ ವ್ಯಾಲ್ಯೂ, ರಿಯಲ್ ಫೇರ್ ವ್ಯಾಲ್ಯೂ ಇಸ್ ದ ಪಾಯಿಂಟ್ ಆಫ್ ಕಂಟ್ರೋಲ್. ಸೊ ಈ ಥರ ನಿಮಗೆ ಫಾರ್ಮೇಷನ್ ಕಾಣ. ಅದಕ್ಕೆ ನಿಮಗೆ ಎ ಸಿ ಜಿ ಕೆ ಏನೇನೋ ಬರುತ್ತೆ. ಬಿಕಾಸ್ ಅದು ಏನು ಮೂವ್ ಆಗಿರುತ್ತೆ ಅದನ್ನೆಲ್ಲ ಒಟ್ಟಿಗೆ ಶ್ರಿಂಕ್ ಮಾಡಿಬಿಡುತ್ತೆ. ಶ್ರಿಂಕ್ ಮಾಡಿದ್ಮೇಲೆ ಈ ಥರ ನಿಮಗೆ ಕಾಣಿಸುತ್ತೆ. ಅಫ್ಕೋರ್ಸ್ ಇದು ನೀವು ಮ್ಯಾನ್ಯುಯಲಾಗಂತೂ ಮಾಡೋಕ್ಕಾಗಲ್ಲ, ಯು ನೀಡ್ ಸಾಫ್ಟ್ವೇರ್ಸ್ ಅಲ್ವಾ. ಕರೆಕ್ಟ್? ಸೊ ಈ ಥರ ವಾಲ್ಯೂಮ್ ಪ್ರೊಫೈಲ್ಸ್ ಫಾರ್ಮೇಷನ್ ಆಗುತ್ತೆ. ಓಕೆ, ನೀವು ವಾಲ್ಯೂಮ್ ಪ್ರೊಫೈಲ್ನ ನಿಮ್ಗೊಂದು ತೋರಿಸಿದೆ ನಾನು, ಇನ್ನೊಂದ್ಸತಿ ನೋಡ್ಕೊಂಬರೋಣ. ವಾಲ್ಯೂಮ್ ಪ್ರೊಫೈಲ್ ಈ ಥರ ಕಾಣಿಸ್ತಿದೆ ರಿಯಾಲಿಟಿನಲ್ಲಿ. ಓಕೆ, ಇಲ್ಲಿ ನೋಡಿ, ಇಲ್ಲಿ ವಿ ಎ ಎಚ್ ಅಂತ ಏನು ಕಾಣಿಸ್ತಿದೆಯಲ್ಲ ಇದು ದಿಸ್ ಈಸ್ ದ ವ್ಯಾಲ್ಯೂ ಏರಿಯಾ ಹೈ. ಪಿ ಒ ಸಿ ಏನಿದೆ ಇದು ಪಾಯಿಂಟ್ ಆಫ್ ಕಂಟ್ರೋಲ್ ವಿಚ್ ಇಸ್ ದ ಫೇರ್ ವ್ಯಾಲ್ಯೂ. ನೋಡಿ, ಪಾಯಿಂಟ್ ಆಫ್ ಕಂಟ್ರೋಲಲ್ಲಿ ನೀವು ಝೂಮ್ ಮಾಡಿ ನಿಮಗೆ ಬ್ಲ್ಯಾಕ್ ಕಲರ್ನಲ್ಲಿ ಕಾಣಿಸುತ್ತೆ. ಕರೆಕ್ಟಾ? ವ್ಯಾಲ್ಯೂ ಏರಿಯಾ ಲೋ ಅಂದರೆ ಏನು ಸರ್, 70% ಆಫ್ ದ ಟ್ರೇಡ್ ಏನಿದೆ ಈ ರೇಂಜ್ನಲ್ಲಿ ಆಗಿದೆ. ಕರೆಕ್ಟಾ? ವ್ಯಾಲ್ಯೂ ಏರಿಯಾ ಹೈ ಮತ್ತು ವ್ಯಾಲ್ಯೂ ಏರಿಯಾ ಲೋ ಮಧ್ಯದಲ್ಲಿ ಹೈಯೆಸ್ಟ್ ಅಮೌಂಟ್ ಆಫ್ ಟೈಮ್ ಟ್ರೇಡ್ ನಡೆದಿದೆ. ಕರೆಕ್ಟ್ ಅಲ್ವಾ? ಸಿಂಪಲ್. ಸೊ ಈ ಥರ ದಿಸ್ ಇಸ್ ಹೌ ಯು ಐಡೆಂಟಿಫೈಡ್ ದಿಸ್. ಓಕೆ, ಸಿಂಪಲ್. ಈ ಥರ ನೀವು ಐಡೆಂಟಿಫಿಕೇಷನ್ನ ಮಾಡಿದ್ರೆ ಆಗೋಯ್ತು ಕೆಲಸ ಅಲ್ವಾ. ಇದನ್ನು ಇವಾಗ ಸರ್ ಟ್ರೇಡಿಂಗಿಗೆ ಹೇಗೆ ಯೂಸ್ ಮಾಡ್ಕೊಬೋದು ಇದನ್ನು ನಾನು ಹೇಳ್ತೀನಿ. ಟ್ರೇಡಿಂಗಿಗೆ ಹೇಗೆ ಯೂಸ್ ಮಾಡ್ಕೊಬೋದು, ಇದರಲ್ಲಿ ಏನು ನಾವು ಕಂಡುಹಿಡಿಯೋಕ್ಕೆ ಸಾಧ್ಯ, ಏನು ನಾವು ಅರ್ಥ ಮಾಡ್ಕೊಬೋದು, ಮಾರ್ಕೆಟ್ ಎಲ್ಲೋಗುತ್ತೆ ಅಂತ ಹೇಗೆ ನಾವು ತಿಳ್ಕೊಬೋದು. ನೋಡಿ, ಇಲ್ಲಿ 2 ಕಂಡೀಷನ್ ನಿಮಗೆ ಇಟ್ಟಿದ್ದೀನಿ, ಕರೆಕ್ಟಾಗಿ ನೋಡ್ಕೊಳ್ಳಿ. ಓಕೆ, ಇದು ಪ್ರೀವಿಯಸ್ ಡೇದು ವ್ಯಾಲ್ಯೂ ಏರಿಯಾ. ಕರೆಕ್ಟ್ ಅಲ್ಲ? ಹಿಂದಿನ ದಿನ, ಫಾರ್ ಎಕ್ಸಾಂಪಲ್ ಇವತ್ತು ಡೇಟ್ ಹೊಡ್ತಿದೆ ಸರ್ 18th ಜುಲೈ, ಇದು 17th ಜುಲೈ. ಇದು ಎನಿವೇ ಇವತ್ತು ಸ್ಯಾಟರ್ಡೇ ಇದೆ, ಬಟ್
17th ಜುಲೈದು ಪ್ರೀವಿಯಸ್ ಡೇದು ವ್ಯಾಲ್ಯೂ ಏರಿಯಾ, ಅಂದರೆ ನಿನ್ನೆ ನಡೆದಂಥ 70% ಟ್ರೇಡಿಂಗು ಯಾವ ಟೈಮ್ ಹತ್ತತ್ರ ನಡೆದಿದೆ, ಅಂದರೆ ಯಾವ ಪ್ರೈಸ್ ಅದು ಎಷ್ಟು ಟೈಮ್ ಸ್ಪೆಂಡ್ ಮಾಡಿದೆ, ಅದು ವ್ಯಾಲ್ಯೂ ಏರಿಯಾ 70%. ಇವತ್ತು 18th ಜುಲೈ, ಇವತ್ತೇನಾಗೋಯ್ತು ಸರ್, ಇವತ್ತಿನ ಕರೆಂಟ್ ಆ್ಯಕ್ಟಿವಿಟಿ ಏನಿದೆ ಅದು ಪ್ರೀವಿಯಸ್ ಡೇ ವ್ಯಾಲ್ಯೂ ಏರಿಯಾಕ್ಕಿಂತ ಮೇಲ್ಗಡೆ ಇದೆ. ಸೊ ಇದೇನಾಗೋಯ್ತು, ಬುಲಿಶ್ ಆಗೋಯ್ತು. ಏನಾಗೋಯ್ತು, ಬುಲಿಶ್ ಆಗೋಯ್ತು. ಹೇಗೆ? ಬಿಕಾಸ್ ನಿನ್ನೆಯ ಫೇರ್ ವ್ಯಾಲ್ಯೂಕ್ಕಿಂತ ಇವತ್ತು ಮೇಲ್ಗಡೆ ಹೊರಟೋಗಿದೆ. ಅಂದರೆ ಮಾರ್ಕೆಟ್ ಈಸ್ ಇನ್ ಇಂಬ್ಯಾಲೆನ್ಸ್. ಮಾರ್ಕೆಟ್ ಈಸ್ ಟ್ರೈಂಗ್ ಟು ಫೈಂಡ್ ಅ ನ್ಯೂ ಫೇರ್ ವ್ಯಾಲ್ಯೂ. ಓಕೆನಾ? ನೆಕ್ಸ್ಟ್ ಇನ್ನೊಂದು ಕಂಡೀಷನ್ ಏನು ಸರ್, ನಿನ್ನೆಯ ಫೇರ್ ವ್ಯಾಲ್ಯೂಕ್ಕಿಂತ ಇವತ್ತು ನೋಡಿದ್ರೆ, ಎಸ್ ನಿನ್ನೆ ಫೇರ್ ವ್ಯಾಲ್ಯೂಕ್ಕಿಂತ ಮೇಲ್ಗಡೆ ಏನಿದೆ ನೋಡ್ಬೋದು. ನಿನ್ನೆ ಫೇರ್ ವ್ಯಾಲ್ಯೂಕ್ಕಿಂತ ಇವತ್ತಿನ ಕರೆಂಟ್ ಫೇರ್ ವ್ಯಾಲ್ಯೂ ಏನಿದೆ ಮೇಲ್ಗಡೆ ಇದೆ. ಕರೆಕ್ಟ್? ಇದು ಬುಲಿಶ್. ಈ ಎರಡು ಕಂಡೀಷನಲ್ಲೂ ನಿಮಗೆ ಬುಲಿಶ್ ಟ್ರೇಡ್ಸ್ ಕಾಣಿಸುತ್ತೆ. ಓಕೆ, ಅಂದರೆ ಕಂಪ್ಯಾರಿಸನ್ ಮಾಡ್ತಾ ಇದ್ದೀರಾ ಅಷ್ಟೇ, ನಿನ್ನೆಗೂ ಇವತ್ತಿಗೂ. ನಿನ್ನೆ ಎಲ್ಲಿದೆ, ಇವತ್ತು ಎಲ್ಲಿದೆಯಾ ಅಂತ. ನಿನ್ನೆ ನೀವು ಒಂದು ಟೆಸ್ಟಲ್ಲಿ 60 ಮಾರ್ಕ್ಸ್ ತೆಗೆದ್ರಿ 100ಗೆ, ಇವತ್ತು ನೀವು 80 ತೆಗೆದ್ರಿ. ಸೊ ಇಂಪ್ರೂವ್ಮೆಂಟ್ ಅಲ್ವಾ? ಹಾಗೆ ಬುಲಿಶ್ನೆಸ್. ಅದೇ ಬೇರಿಶ್ನಲ್ಲಿ ಸರ್ ಈ ಥರ ಕಾಣಿಸುತ್ತೆ, ಸೇಮ್ ಉಲ್ಟಾ ಕಾನ್ಸೆಪ್ಟ್ ಸರ್. ನಿನ್ನೆಯ ಫೇರ್ ವ್ಯಾಲ್ಯೂಕ್ಕಿಂತ ಇವತ್ತಿನ ಆ್ಯಕ್ಟಿವಿಟಿ ಕೆಳಗಡೆ ಇದೆ, ಸೊ ಬೇರಿಶ್ ಆಗೋಯ್ತಲ್ವ. ನನಗೆ ಯೋಚನೆ ಬಂದ್ಬಿಡ್ತು ಸರ್ ಬೇರಿಶ್ ನೋಡಬೇಕು ಅಂತ, ನನಗೆ ಬೇರಿಶ್ ನೋಡಬೇಕು ಅಂತ ಆಸೆ ಆಗುತ್ತೆ. ನಾವು ಒಂದು ಕಾಮನ್ ಸೆನ್ಸ್ ನೀವು ಅರ್ಥ ಮಾಡ್ಕೊಬೇಕು ಸರ್, ಇದಿದೆ ರೆಸಿಸ್ಟೆನ್ಸ್, ಇದಿದೆ ಸಪೋರ್ಟ್. ನೀವು ಬೇರಿಶ್ ಎಂಟ್ರಿ ಮಾಡಬೇಕಂದ್ರೆ ಎಲ್ಲಿಂದ ಎಂಟ್ರಿ ಮಾಡಿದ್ರೆ ಚೆನ್ನಾಗಿರುತ್ತೆ? ನೀವು ಸಪೋರ್ಟಿಂದ ಕೆಳಗಡೆ ಬೇರಿಶ್ ಎಂಟ್ರಿ ತೊಗೊಬೇಕಾ ಅಥವಾ ರೆಸಿಸ್ಟೆನ್ಸಿಂದ ತೊಗೊಬೇಕಾ? ಯಾವುದು ನಿಮಗೆ ಸೇಫ್ ಆಪ್ಷನ್? ಆಪ್ಷನ್ ಚೇನ್ ಕಲ್ತಿರೋರ್ಗಂತೂ ಇದು ತುಂಬ ಈಸಿ ಇದೆ. ಅವ್ರು ಕಣ್ಮುಚ್ಕೊಂಡು ಹೇಳ್ಬಿಡ್ತಾರೆ ಸರ್ ಇಲ್ಲಿಂದ ಇದು ಸೇಫ್ ಅಂತ, ಅಲ್ವಾ ಸರ್? ದಿಸ್ ಇಸ್ ಸೇಫ್ ಅಂತ ಹೇಳ್ಬಿಡ್ತಾರೆ. ರೆಸಿಸ್ಟೆನ್ಸಿಂದ ನಾವು ಸೆಲ್ ಮಾಡೋದು ಸೇಫ್. ಬಿಕಾಸ್ ಸಪೋರ್ಟ್ ಏನಿದೆಯಲ್ಲ ಇದು ಬ್ರೇಕ್ ಆಗೇ ಆಗುತ್ತೆ ಅಂತ ಏನು ರೂಲ್ಸ್ ಸದ್ಯಕ್ಕಂತೂ ಇಲ್ವಲ್ಲ. ಆಗ್ಬೋದು, ಇವತ್ತಲ್ಲ ನಾಳೆ ಆಗೇ ಆಗುತ್ತೆ, ಬಟ್ ಇವಾಗೇ ಆಗುತ್ತೆ ಅಂತ ಏನು ರೂಲ್ಸ್ ಇಲ್ವೇ. ಸೊ ಸೇಫ್ ಏನಿರುತ್ತೆ ಸರ್, ಮೇಲ್ಗಡೆಯಿಂದ ಸೆಲ್ ಮಾಡೋದು. ಅದೇ ನೀವು ಬೈಯಿಂಗ್ ಮಾಡಬೇಕಂದ್ರೆ ರೆಸಿಸ್ಟೆನ್ಸಿಂದ ಮೇಲ್ಗಡೆ ಬೈ ಮಾಡ್ತೀರಾ, ಸಪೋರ್ಟ್ಗಿಂತ ಮೇಲ್ಗಡೆ ಬೈ ಮಾಡ್ತೀರಾ. ಸೇಫ್ ದಾರಿ ಹೇಳಿ ಸರ್, ಸಪೋರ್ಟಿಂದ ಬೈ ಮಾಡ್ತೀವಿ. ಕರೆಕ್ಟ್ ಅಲ್ವಾ? ಸ್ಟಾಕ್ ಮಾರ್ಕೆಟ್ ನಡೆಯೋದೇವಲ್ಲ ಸರ್, 100 ರೂಪಾಯಿ ತೊಗೊಂಡಿದ್ದೆ, 200 ರೂಪಾಯಿ ಮಾರಿದೆ, ಪ್ರಾಫಿಟ್. ಕಡಿಮೆಗೆ ತೊಗೊಂಡೆ, ಜಾಸ್ತಿಗೆ ಮಾರಿದೆ. ಇದೆ ಅಲ್ವಾ ಗೇಮು? ಸೊ ಹಾಗೆ. ಸೊ ಇದು ಮಾರ್ಕೆಟ್ ಪ್ರೊಫೈಲ್ದು ಒಂದು ತಲೆಯಲ್ಲಿ ಇಟ್ಕೊಳ್ಳಿ. ನಾವು ವ್ಯಾಲ್ಯೂ ಏರಿಯಾದಲ್ಲಿ ಫೈಂಡ್ ಔಟ್ ಮಾಡೋಣ. ಇದಿದೆ ವ್ಯಾಲ್ಯೂ ಏರಿಯಾ ಹೈ, ಇದಿದೆ ವ್ಯಾಲ್ಯೂ ಏರಿಯಾ ಲೋ. ನಿಮಗೆ ತಲೆಗೆ ಬಂತು ಸರ್ ನಾನು ಬುಲಿಶ್ ನೋಡಬೇಕು ಅಂತ. ಹೇಗೆ ಗೊತ್ತಾಯಿತು? ಸೀಯಿಂಗ್ ದ ಮಾರ್ಕೆಟ್ ಪ್ರೊಫೈಲ್. ಸರ್ ನಿನ್ನೆ ವ್ಯಾಲ್ಯೂ ಏರಿಯಾ ನೋಡಿದೆ, ಇವತ್ತಿನ ವ್ಯಾಲ್ಯೂ ಏರಿಯಾ ನೋಡಿದೆ, ಇದೆಲ್ಲ ನೋಡ್ಬಿಟ್ಟು ನನಗೆ ಬುಲಿಶ್ ಗೊತ್ತಾಯಿತು ಅಥವಾ ಬೇರಿಶ್ ಏನೋ ಗೊತ್ತಾಯಿತು. ಲೇಟೆಸ್ಟ್ ಟೇಕ್ ನಿಮಗೆ ಬುಲಿಶ್ ಅಂತ ಗೊತ್ತಾಗಿದೆ ಅಂತ ಅಂದ್ಕೊಳ್ಳೋಣ ಸರ್. ನಿನ್ನೆ ಫೇರ್ ವ್ಯಾಲ್ಯೂ ನೋಡಿದಾಗ, ನಿನ್ನೆದು ವ್ಯಾಲ್ಯೂ ಏರಿಯಾ ನೋಡಿದಾಗ ಇವತ್ತು ನನಗೆ ಬುಲಿಶ್ ಅನಿಸುತ್ತೆ. ಯಾಕಂದರೆ ನಿನ್ನೆ ಫೇರ್ ವ್ಯಾಲ್ಯೂಗಿಂತ ವ್ಯಾಲ್ಯೂ ಏರಿಯಾಕ್ಕಿಂತ ಇವತ್ತು ಮಾರ್ಕೆಟ್ ಮೇಲಿದೆ. ಸೊ ನನಗೇನು ಅರ್ಥ ಬೇಕು? ಇದು ಸರ್ ಬುಲಿಶ್. ನಾವು ಬುಲಿಶ್ ಇದೆ ಅಂದರೆ ನಾನು ಎಲ್ಲಿ ಎಂಟ್ರಿಯಿಂದ ಮಾಡಬೇಕು? ವ್ಯಾಲ್ಯೂ ಏರಿಯಾ ಲೋ ಇಂದ ನಾನು ಎಂಟ್ರಿ ಮಾಡಬೇಕಾಗುತ್ತೆ. ವ್ಯಾಲ್ಯೂ ಏರಿಯಾ ಲೋ ಇಂದ ನಾನು ಎಂಟ್ರಿ ಮಾಡಬೇಕಾಗುತ್ತೆ. ಕರೆಕ್ಟ್ ಅಲ್ವಾ? ಸಿಂಪಲ್. ಬಟ್ ನನಗದೇ ಮಾರ್ಕೆಟ್ ಬೇರಿಶ್ ಅಂತ ಗೊತ್ತಾಯ್ತು ಅಂದ್ರೆ ಏನು ಮಾಡ್ತೀನಿ ಸರ್, ವ್ಯಾಲ್ಯೂ ಏರಿಯಾ ಹೈಯಿಂದ ಕೆಳಗಡೆ ತರಕ್ಕೆ ನಾನು ಪ್ಲ್ಯಾನ್ ಮಾಡ್ತೀನಿ. ಎಕ್ಸಾಂಪಲ್ಸ್ನ ಅರ್ಥ ಮಾಡ್ಕೊಳ್ಳೋಣ. ಎಕ್ಸಾಂಪಲ್ಸ್ ಇಲ್ದಿರ ಏನೂ ಗೊತ್ತಾಗಲ್ಲ ನಮಗೆ. ಕರೆಕ್ಟ್ ಅಲ್ವಾ? ವಿದೌಟ್ ಎಕ್ಸಾಂಪಲ್ಸ್ ನಥಿಂಗ್. ನಾವು ಸರ್ ಟಿ ಪಿ ಒ ಏನಿದೆಯಲ್ಲ ಇದು ಚೇಂಜ್ ಆಗ್ತಾ ಇರುತ್ತೆ. ಫಾರ್ ಎಕ್ಸಾಂಪಲ್ ನೀವು ನೋಡಿ, ಟಿ ಪಿ ಒ ಇವಾಗ ಏನು ಕಾಣಿಸ್ತಿದೆಯಲ್ಲ ಹಿಂಗೆ ಸ್ಟಿಕ್ ಆಗಿಬಿಡಲ್ಲ, ಇದು ಚೇಂಜ್ ಆಗ್ತಾ ಇರುತ್ತೆ. ಮಾರ್ಕೆಟ್ ನಡೀತಿದ್ದಂಗೆ ಚೇಂಜ್ ಆಗುತ್ತೆ. ನಿಮ್ಗೆ ಅದಕ್ಕೆ ನಾನು ರೀಪ್ಲೇ ಆಪ್ಷನ್ ಕೂಡ ತಂದಿದ್ದೀನಿ ಇಲ್ಲಿ.
ಓಕೆ, ಫಾರ್ ಎಕ್ಸಾಂಪಲ್ ನೋಡಿ, ಇದು ಸರ್ 16ನೇ ತಾರೀಕು ಜುಲೈನ ಒಂದು ಚಾರ್ಟು. ಲಾಸ್ಟ್ 10 ನಿಮಿಷ ಉಳಿದಿದೆ ಮಾರ್ಕೆಟ್ನಲ್ಲಿ. ಓಕೆ, ನೆಕ್ಸ್ಟ್ ಕ್ಯಾಂಡಲ್ ನೋಡಿ 10 ಮಿನಿಟ್ಸ್ ಹಾಕ್ಕೊಂಡಿದ್ದೀನಿ ಟೈಮ್ ಫ್ರೇಮ್ ನಾನು. ನಿಫ್ಟಿ ಚಾರ್ಟ್ ಇದು ಅಲ್ವಾ. ನೆಕ್ಸ್ಟ್ ನಾನು ಈ ಚಾರ್ಟ್ ಓಪನ್ ಮಾಡಿದೆ. ಏನು ಕಾಣಿಸ್ತು ಸರ್ ನನಗೆ? ಅಬ್ಸರ್ವೇಷನ್ ನೋಡಿ, ಅಬ್ಸರ್ವೇಷನ್ ಮಾಡಿ ಏನು ಕಾಣಿಸ್ತು ಅಂತ. ಸರ್, ನಿನ್ನೆಯ ವ್ಯಾಲ್ಯೂ ಏರಿಯಾ ಹೈ ಮತ್ತು ವ್ಯಾಲ್ಯೂ ಏರಿಯಾ ಲೋ ಒಳಗಡೆ ಓಪನಿಂಗ್ ಆಗಿದೆ ಸರ್. ಕರೆಕ್ಟ್ ಅಲ್ವಾ? ನಿನ್ನೆಯ ವ್ಯಾಲ್ಯೂ ಏರಿಯಾ ಹೈ ಮತ್ತು ನಿನ್ನೆಯ ವ್ಯಾಲ್ಯೂ ಏರಿಯಾ ಲೋ ಇನ್ನ ಒಳಗಡೆ ಇದು ಓಪನ್ ಆಗಿದೆ. ಸೊ ನಾನೇನು ಮಾಡ್ತೀನಿ ಗೊತ್ತಾ? ಓಕೆ, ಮಾರ್ಕೆಟ್ ಏನಿದೆ ಇದು ನಿನ್ನೆಯ ಟ್ರೆಂಡ್ ಪ್ರಕಾರನೇ ನಡೀತಿದೆ. ನಿನ್ನೆಯ ಟ್ರೆಂಡ್ ಪ್ರಕಾರನೇ ನಡೀತಿದೆ. ಸೊ ವಾಟ್ ವಿಲ್ ಐ ಡೂ? ಐ ವಿಲ್ ಸಿಂಪ್ಲಿ ವೇಟ್ ಫಾರ್ ಟುಡೇಸ್ ಟ್ರೆಂಡ್ ಫಾರ್ಮ್. ಇವತ್ತಿನ ಟ್ರೆಂಡ್ ಬರಲಿ ಅಂತ ವೆಯ್ಟ್ ಮಾಡ್ತೀನಿ. ಬಿಕಾಸ್ ಸರ್ ನಿನ್ನೆ ಮಾರ್ಕೆಟ್ ಏನೋ ಅದೇ ಥರ ಆಗೋಯ್ತು. ನಾನೇನು ಹೇಳಿದೆ, ನಿನ್ನೆಯ ವ್ಯಾಲ್ಯೂ ಏರಿಯಾಕ್ಕಿಂತ ಮೇಲ್ಗಡೆ ಎದಿರ್ತಾನೆ ಬುಲಿಶ್, ಕೆಳಗಡೆ ಇದ್ರೆ ಬೇರಿಶ್. ಅದ್ರ ಒಳಗಡೆನೆ ಓಪನಿಂಗ್ ಆದರೆ ನ್ಯೂಟ್ರಲ್ ಅಲ್ವಾ? ನ್ಯೂಟ್ರಲ್ ಅಲ್ವಾ? ಕರೆಕ್ಟ್? ನೋ ಸೆನ್ಸ್ ಅಲ್ವಾ? ಸೊ ನಾನು ಇವತ್ತಿನ ಟ್ರೆಂಡ್ ಫಾರ್ಮೇಷನ್ ಆಗೋಕ್ಕೆ ವೆಯ್ಟ್ ಮಾಡ್ತೀನಿ. ಹೇಗೆ ಸರ್ ವೆಯ್ಟ್ ಮಾಡ್ತೀನಿ ನೋಡಿ. ಮಾರ್ಕೆಟ್ ಏನಾಗುತ್ತೆ ಅಬ್ಸರ್ವ್ ಮಾಡಿ. ಇಲ್ಲಿ ಮಾರ್ಕೆಟ್ ಏನಾಗುತ್ತೆ ಸರ್, ವ್ಯಾಲ್ಯೂ ಏರಿಯಾ ಹೈನ ಬ್ರೇಕ್ ಮಾಡುತ್ತೆ. ಇಲ್ಲಿ ಮಾರ್ಕೆಟ್ ಏನು ಮಾಡುತ್ತೆ? ವ್ಯಾಲ್ಯೂ ಏರಿಯಾ ಹೈನ ಬ್ರೇಕ್ ಮಾಡ್ತಾ ಹೋಗುತ್ತೆ. ನೀವು ನೋಡ್ಬೋದು ಇಲ್ಲಿ ಏನು ಕಾಣಿಸ್ತಿದೆ ಸರ್, ವ್ಯಾಲ್ಯೂ ಏರಿಯಾ ಇಲ್ಲಿ ಚೇಂಜ್ ಆಗ್ತಿದೆ. ಈ ಮಾರ್ಕೆಟ್ ಪ್ರೊಫೈಲ್ ಚೇಂಜ್ ಆಗುತ್ತೆ. ಹೌದು, ಚೇಂಜ್ ಆಗುತ್ತೆ. ಇದು ಒಂದೇ ಥರ ಸುಮ್ಮನೆ ಕೂತ್ಕೊಳಲ್ಲ. ಓಕೆನಾ? ಇಲ್ಲಿ ನೋಡ್ತೀನಿ ನಾನು ಸರ್, ವ್ಯಾಲ್ಯೂ ಏರಿಯಾ ಹೈ ಮೇಲ್ಗಡೆ ಹೋಗ್ತಾನೆ ಇದೆ. ಕರೆಕ್ಟಾ? ನೋಡ್ಬೋದು ಇಲ್ಲಿ ವ್ಯಾಲ್ಯೂ ಏರಿಯಾ ಹೈ ಮೇಲ್ಗಡೆ ಹೋಗ್ತಾನೆ ಇದೆ. ಕ್ಯಾಂಡಲ್ ಅದಕ್ಕಿಂತ ಮೇಲ್ಗಡೆ ಹೋಗೋಕ್ಕೆ ವ್ಯಾಲ್ಯೂ ಏರಿಯಾ ಹೈ ಬಿಡ್ತಾನೆ ಇಲ್ಲ. ವ್ಯಾಲ್ಯೂ ಏರಿಯಾ ಹೈಕ್ಕಿಂತ ಮೇಲ್ಗಡೆ ಕ್ಯಾಂಡಲ್ ಕ್ಲೋಸಿಂಗ್ ಆಗೋಕ್ಕೆ ವ್ಯಾಲ್ಯೂ ಏರಿಯಾ ಹೈ ಬಿಡ್ತಾನೆ ಇಲ್ಲ. ಅಂದರೆ ಕ್ಯಾಂಡಲ್ ಅಂದರೆ ಪ್ರೈಸ್ ಮೇಲ್ಗಡೆ ಹೋಗೋಕ್ಕೆ ಪ್ರಯತ್ನ ಪಡ್ತಿದೆ. ಬಟ್ ವ್ಯಾಲ್ಯೂ ಏರಿಯಾ ಹೈ ಕೂಡ ಮೇಲ್ಗಡೆ ಹೋಗ್ತಿದೆ. ಕರೆಕ್ಟ್? ಎರಡೂ ಮೇಲೆ ಹೋಗ್ತಿದೆ. ಸೊ ನಾನು ಹೇಳೋಕ್ಕಾಗಲ್ಲ ಸರ್, ಪ್ರೈಸ್ ಏನಿದೆ ವ್ಯಾಲ್ಯೂ ಏರಿಯಾ ಹೈನ ಬ್ರೇಕ್ ಮಾಡಿಬಿಡ್ತು ಅಂತ ನಾನು ಹೇಳೋಕ್ಕಾಗಲ್ಲ. ಬ್ರೇಕ್ಔಟ್ ಆಯಿತು ಅಂತ ನಾನು ಹೇಳೋಕ್ಕಾಗಲ್ಲ. ಕರೆಕ್ಟ್? ಹೇಳೋಕ್ಕಾಗಲ್ಲ ನಾನು ಬ್ರೇಕ್ಔಟ್ ಆಯಿತು ಅಂತ. ಇನ್ನು ಹೆಂಗೆ ಹೇಳೋಕ್ಕಾಗುತ್ತೆ? ಪ್ರೈಸ್ ಜೊತೆಗೇನೆ ವ್ಯಾಲ್ಯೂ ಏರಿಯಾ ಹೈ ಕೂಡ ಮೂಮೆಂಟಮ್ ಆಗ್ತಿದೆ. ಸ್ವಲ್ಪ ಮುಂದೆ ಹೋಗೋಣ. ಇಲ್ಲಿ ನೋಡ್ಬೋದು ಏನಾಗ್ತಿದೆ ಅಂತ. ಎಸ್ ಸರ್, ಇಲ್ಲೇನಾಯಿತು ನನಗೆ? ನಾನು ನೋಡ್ತೀನಿ ನೋಡಿ ಇಲ್ಲಿ ಏನಾಯಿತು ಸರ್. ಅಗೇನ್ ಪ್ರೈಸ್ ಗ್ರೀನ್ ಬಂತು, ಅದಕ್ಕಿಂತ ಮೇಲ್ಗಡೆ ವ್ಯಾಲ್ಯೂ ಏರಿಯಾ ಶಿಫ್ಟ್ ಆಗೋಯ್ತು. ಅಂದರೆ ಅದು ವ್ಯಾಲ್ಯೂ ಏರಿಯಾ ನಿಮಗೆ ಮಾರ್ಕೆಟ್ ಪ್ರೊಫೈಲ್ ಏನು ಹೇಳ್ತಿದೆ, ಕಮ್ಯುನಿಕೇಷನ್ ಏನು ಮಾಡ್ತಿದೆ, ಇದನ್ನು ಅರ್ಥ ಮಾಡ್ಕೊಳ್ಳಿ. ಪ್ರೈಸ್ ಮೇಲೆ ಹೋಗ್ತಿದೆ, ಪ್ರೈಸ್ ಬುಲ್ಲಿಶ್ ಸರ್. ಎಷ್ಟು ಪಾಯಿಂಟ್ ಮೇಲೆ ಹೊಟ್ಟೋಯ್ತು ನೋಡಿ. ನಿನ್ನೆ ಕ್ಲೋಸಿಂಗ್ಗಿಂತ ಹೈ ನೋಡಿದ್ರೆ 200 ಪಾಯಿಂಟ್ ಮೇಲ್ಗಡೆ ಹೊಟ್ಟೋಗಿದೆ ಮಾರ್ಕೆಟ್. ಆದರೂ ವ್ಯಾಲ್ಯೂ ಏರಿಯಾ ಏನು ಹೇಳ್ತಿದೆ? ಬಾಸ್, ಯು ಆರ್ ಸ್ಟಿಲ್ ಅ ಫೇರ್ ಪ್ರೈಸ್. ಯು ಆರ್ ಸ್ಟಿಲ್ ಅ ಫೇರ್ ಪ್ರೈಸ್. ಫೇರ್ ಪ್ರೈಸ್ ಅಂದರೆ ಏನು ಸರ್? ಬ್ಯಾಲೆನ್ಸ್ ಅಲ್ವಾ? ವಾಲ್ಯೂಮ್ ಪ್ರೊಫೈಲ್ ಕ್ಲಾಸಲ್ಲಿ ಓದಿದ್ರಿ ಅಲ್ವಾ? ಬ್ಯಾಲೆನ್ಸ್ ಅಂದರೆ ಏನು ಸರ್? ಇವಾಗ ಮಾರ್ಕೆಟ್ ಒಂದು ಸರಿಯಾದ ಬೆಲೆಯಲ್ಲಿ ನಡೀತಿದೆ ಅಂದರೆ ಸೈಡ್ ವೇಸ್. ನಮ್ಮ ಕಣ್ಣೋಟಕ್ಕೆ ಇದು ಬುಲಿಶ್, ಮಾರ್ಕೆಟ್ ಪ್ರೊಫೈಲ್ಗೆ ಇದು ಸೈಡ್ ವೇಸ್. ನಿನ್ನೆಯ ಮಾರ್ಕೆಟ್ ಪ್ರೊಫೈಲ್ಗೆ ಕಂಪೇರ್ ಮಾಡಿದ್ರೆ ಸರ್, ನಿನ್ನೆ ಮಾರ್ಕೆಟ್ ಪ್ರೊಫೈಲ್ ವ್ಯಾಲ್ಯೂ ಏರಿಯಾ ಹೈನಾ, ಇವತ್ತಿನ ವ್ಯಾಲ್ಯೂ ಏರಿಯಾ ಲೋ ಮೇಲ್ಗಡೆ ಹೊರಟೋಗಿದೆ. ಸೊ ನಿನ್ನೆ ಕಂಪೇರ್ ಮಾಡಿದ್ರೆ ಒಂದು ಡೆಫಿನೆಟ್ಲಿ ಬುಲಿಶ್ ಇದೆ ಮಾರ್ಕೆಟು, 100% ಬುಲಿಶ್ ಇದೆ ಮಾರ್ಕೆಟು. ಸೊ ನನಗೇನಾದರೂ ಮಾರ್ಕೆಟು ವ್ಯಾಲ್ಯೂ ಏರಿಯಾ ಲೋ, ಇವತ್ತಿನ ವ್ಯಾಲ್ಯೂ ಏರಿಯಾ ಲೋಕ್ಕಿಂತ ಕೆಳಗಡೆ ಹೋಗಿ ರಿವರ್ಸಲ್ ಕೊಡ್ತು ಅಂದರೆ ನಾನು ಬೈ ಮಾಡ್ತೀನಿ. ಏನಕ್ಕೆ ಬೈ ಮಾಡ್ತೀನಿ?
ಬಿಕಾಸ್ ನಿನ್ನೆ ವ್ಯಾಲ್ಯೂ ಏರಿಯಾಕ್ಕಿಂತ ಇವತ್ತಿನ ವ್ಯಾಲ್ಯೂ ಏರಿಯಾ ಮೇಲ್ಗಡೆ ಇದೆ ಅಂದರೆ ಬುಲ್ಲಿಶ್ ಅಲ್ವಾ. ಬುಲ್ಲಿಶ್ ಎಲ್ಲ ಎಂಟ್ರಿ ಮಾಡ್ತೀವಿ ಸರ್? ಸಪೋರ್ಟಲ್ಲಿ, ವ್ಯಾಲ್ಯೂ ಏರಿಯಾ ಲೋನಲ್ಲಿ. ನೋಡಿ ಹೆಂಗೆ ಟ್ರೇಡ್ನ ನಾವು ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಇಲ್ಲಿ ಕಾಮನ್ ಸೆನ್ಸ್ ಯೂಸ್ ಮಾಡ್ತಾಯಿದ್ದೀವಿ, ಇನ್ನೇನು ಯೂಸ್ ಮಾಡ್ತಿಲ್ಲ ನಾವು. ಇಲ್ಲಿ ಯಾವುದು ಇಂಡಿಕೇಟರ್ ಹಾಕ್ಕೊಂಡಿಲ್ಲ. ಮಾರ್ಕೆಟ್ ಪ್ರೊಫೈಲ್ನ ಯೂಸ್ ಸೈಕಾಲಜಿ ಅರ್ಥ ಮಾಡ್ಕೊತಾ ಇದ್ವಿ ನಾವು, ಇನ್ನೇನು ಮಾಡ್ತೀವಿ. ಸೈಕಾಲಜಿ, ಅಂಡರ್ಸ್ಟ್ಯಾಂಡಿಂಗ್ ದ ಸೈಕಾಲಜಿ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಪ್ರೈಸ್ ಬುಲಿಶ್ ಇದೆ ಬಟ್ ವ್ಯಾಲ್ಯೂ ಏರಿಯಾ ಕೂಡ ಹಾಗೆ ಬೆಳೀತಿದೆ. ದಟ್ ಮೀನ್ಸ್ ಇಟ್ ಈಸ್ ಬ್ಯಾಲೆನ್ಸ್ಡ್. ಬಾಪ್ರೆ ಅಲ್ವಾ? ಮುಂದಕ್ಕೆ ಹೋಗೋಣ. ನೋಡಿ ಇವಾಗ ಬ್ರೇಕ್ಔಟ್ ಆಯ್ತಾ, ವ್ಯಾಲ್ಯೂ ಏರಿಯಾ ಕೂಡ ಮೇಲ್ಗಡೆ ಹೊರಟೋಯ್ತು. ಅಗೇನ್ ದ ವ್ಯಾಲ್ಯೂ ಏರಿಯಾ ಇಸ್ ಬುಲಿಂಗ್ ದ ಪ್ರೈಸ್. ಪ್ರೈಸ್ ನೀನು ಎಷ್ಟೇ ಮೇಲ್ಗಡೆ ಹೋಗು, ನಾನು ನಿನ್ಕಿಂತ ದೊಡ್ಡವನೇ ಅಂತ ಹೇಳ್ತಿದ್ದದು. ಹಾಗೆ ಇವಾಗ ನೋಡಿ ಪ್ರೈಸ್ ಏನಾಯಿತು ಸರ್, ಇಲ್ಲಿ ನೋಡಿ. ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಹ್ಯಾಪನಿಂಗ್ ಹಿಯರ್. ವೆರಿ ವೆರಿ ಇಂಪಾರ್ಟೆಂಟ್. ಪ್ರೈಸ್ ಸೈಕಾಲಜಿ ಅರ್ಥ ಮಾಡ್ಕೊಳ್ಳಿ. ಪ್ರೈಸ್ ಏನಾಯಿತು, ಮೇಲ್ಗಡೆ ಹೋಯಿತು. ನೆನ್ನೆಗಿಂತ ಇವತ್ತು ಬುಲಿಶ್ ಇದೆ, ಅದಂತೂ ಗೊತ್ತಾಯಿತು. ಇವತ್ತಿನ ವ್ಯಾಲ್ಯೂ ಏರಿಯಾ ಹೈ ತನಕ ಹೋಯಿತು, ಕೆಳಗಡೆ ಬಂತು. ಪಾಯಿಂಟ್ ಆಫ್ ಕಂಟ್ರೋಲಿಂದ ಬೌನ್ಸ್ ಆಗ್ತಿದೆ. ಪಾಯಿಂಟ್ ಆಫ್ ಕಂಟ್ರೋಲಿಂದ ಬೌನ್ಸ್ ಆಗ್ತಿದೆ. ಓಕೆ, ನನಗೆ ಇವಾಗ ಗೊತ್ತಾಗ್ತಿದೆ. ಓಕೆ ಬಾಸ್, ಬುಲ್ಲಿಶ್ ಟ್ರೇಡ್ ನಾನು ಮಾಡಿದ್ರೆ ಒಳ್ಳೆಯದು. ನಾನು ಬುಲ್ಲಿಶ್ ಟ್ರೇಡ್ ಮಾಡಿದ್ರೆ ಒಳ್ಳೇದು. ನಾನು ಕಾಯ್ತೀನಿ, ಆಪರ್ಚುನಿಟಿ ಕಾಯ್ತೀನಿ ನಾನು. ನೋ ಸರ್, ಬುಲಿಶಲ್ಲಿ ಇದು ಯಾವ ಥರ ಪ್ಯಾಟರ್ನ್ ಸರ್? ಪಿ ಪ್ಯಾಟರ್ನ್ ಕಾಣಿಸ್ತಿದೆ. ಅದು ದಿಸ್ ಇಸ್ ಪಿ ಪ್ಯಾಟರ್ನ್. ವಾಲ್ಯೂಮ್ ಪ್ರೊಫೈಲ್ ಕ್ಲಾಸ್ ಅವ್ರು ನೋಡ್ಕೊಂಬನೆ, ಅದಕ್ಕೆ ಹೇಳಿದ್ದು ನಾನು ಮುಂಚೆ ಅದನ್ನು ನೋಡಬೇಕು ಅಂತ. ಇದು ಪಿ ಪ್ಯಾಟರ್ನ್. ಪಿ ಪ್ಯಾಟರ್ನ್ ಅಂದರೆ ಏನು? ಬುಲಿಶ್ ಪ್ಯಾಟರ್ನ್. ಬುಲಿಶ್ ಪ್ಯಾಟರ್ನಲ್ಲಿ ಎಲ್ಲೆಲ್ಲಿ ಎಂಟ್ರಿ ಐತೆ ನಿಮ್ಗೆ, ಎಲ್ಲೆಲ್ಲಿ ಹೇಳ್ಕೊಟ್ಟಿದ್ದೆ ನಾನು ಎಂಟ್ರಿ ಇದೆ ಅಂತ. ಸರ್ ಬ್ರೇಕ್ಔಟ್ ಆದಮೇಲೆ ಇಲ್ಲಿಂದ ಇಲ್ಲಿ ಕೂಡ ಎಂಟ್ರಿ ಬರುತ್ತೆ, ಪಾಯಿಂಟ್ ಆಫ್ ಕಂಟ್ರೋಲಿಂದ ಎಂಟ್ರಿ ಬರುತ್ತೆ, ವ್ಯಾಲ್ಯೂ ಏರಿಯಾ ಲೋಯಿಂದ ಕೂಡ ಎಂಟ್ರಿ ಬರುತ್ತೆ. ಸೊ ನಾನು ಕಾಯ್ತೀನಿ, ಬೆಸ್ಟ್ ಆಪರ್ಚುನಿಟಿ ಕಾಯ್ತೀನಿ. ಹೆಂಗೆ ಆಗುತ್ತೆ ನಾನು ಮಾರ್ಕೆಟ್ನ ರೀಡ್ ಮಾಡ್ತೀನಿ, ಸೈಕಾಲಜಿ ಅರ್ಥ ಮಾಡ್ಕೊತೀನಿ ನಾನು ಮಾರ್ಕೆಟ್ದು. ಎಸ್ ಸರ್, ಮಾರ್ಕೆಟ್ಲಿ ಗ್ರೀನ್ ಬಂದೆ. ಎಸ್, ಇಲ್ಲಿ ಪಾಯಿಂಟ್ ಆಫ್ ಕಂಟ್ರೋಲ್ಗೆ ಕರ್ಕೊಂಬಂದಂಥ ಕ್ಯಾಂಡಲ್ ಏನಾಗಿದೆ, ಆ ಕ್ಯಾಂಡಲ್ಗಿಂತ ಪ್ರೈಸ್ ಮೇಲ್ಗಡೆ ಹೊರಟೋಗಿದೆ. ನನಗೆ ಗೊತ್ತಾಯಿತು ಬಾಸ್. ಲಾಸ್ಟ್ 5 ಕ್ಯಾಂಡಲ್ಗಿಂತ ಇದೊಂದು ಕ್ಯಾಂಡಲ್ ಎಲ್ಲದಕ್ಕಿಂತ ಮೇಲ್ಗಡೆ ಹೊರಟೋಗಿದೆ, ಬುಲಿಶ್. ಎಲ್ಲೋ ಒಂದು ಕಡೆ ನಿಮ್ಗೆ ಐಡಿಯಾ ಬರುತ್ತೆ, ಸರ್ ಬುಲಿಶ್ ಇರ್ಬೋದು ಮಾರ್ಕೆಟ್. ಎಲ್ಲೋ ಒಂದು ಕಡೆ ನಿಮಗೆ ಬೈಯಿಂಗ್ ಆಪರ್ಚುನಿಟಿ ಕಾಣಿಸ್ತಾ ಹೋಗುತ್ತೆ. ಹಾಂ, ಇದಕ್ಕೆ ನೀವು ಆಪ್ಷನ್ ಚೈನ್ ಕೂಡ ಓದ್ಬೋದು. ನಿಮಗೆ ಎಲ್ಲದಕ್ಕಿಂತ ಬೇಗ ಅರ್ಥ ಆಗಬೇಕು ಮಾರ್ಕೆಟ್ ಸ್ಟ್ರಕ್ಚರ್ ಅಂದರೆ. ಬಟ್ ಬರೀ ಇದ್ರ ಬಗ್ಗೆ ನಾವು ಕಲಿತಿದ್ದೀವಿ, ಇದ್ರ ಬಗ್ಗೆ ಕೂಡ ಕಲ್ತ್ಬಿಡೋಣ. ನೆಕ್ಸ್ಟ್ ನೀವು ನೋಡ್ಬೋದು, ಇವಾಗ ಏನಾಯಿತು, ಅಬ್ಸರ್ವ್ ವಾಟ್ ಹ್ಯಾಪೆಂಡ್. ವ್ಯಾಲ್ಯೂ ಏರಿಯಾ ಎಲ್ಲಿಗೆ ಬಂತು? ಅಲ್ಲೇ ಇದೆ ಸರ್ ವ್ಯಾಲ್ಯೂ ಏರಿಯಾ ಅಲ್ವಾ, ರೈಟ್? ವ್ಯಾಲ್ಯೂ ಏರಿಯಾ ನೋಡಿ ಎಲ್ಲೆಲ್ಲಿದೆ, ಅಲ್ಲೇ ಇದೆ, ಕರೆಕ್ಟಾ? ಮುಂದಕ್ಕೆ ಹೋಗೋಣ. ನನಗೆ ವ್ಯಾಲ್ಯೂ ಏರಿಯಾ ಬ್ರೇಕ್ ಆಯಿತು ಅಂದರೆ ನನಗೆ ಗೊತ್ತಾಗುತ್ತೆ ದಟ್ ಎಸ್ ಸರ್. ನೋಡಿ ಅಬ್ಸರ್ವ್ ಮಾಡಿ ಏನಾಗ್ತಿದೆ ಅಂತ. ವ್ಯಾಲ್ಯೂ ಏರಿಯಾ ಲೋ ಏನಾಗ್ತಿದೆ, ಅದು ಮೇಲ್ಗಡೆ ಬರ್ತಿದೆ. ವ್ಯಾಲ್ಯೂ ಏರಿಯಾ ಹೈ ಅಲ್ಲೇ ಇದೆ. ವ್ಯಾಲ್ಯೂ ಏರಿಯಾ ಲೋ ಮೇಲೆ ಬರ್ತಿದೆ, ವ್ಯಾಲ್ಯೂ ಏರಿಯಾ ಹೈ ಅಲ್ಲೇ ಇದೆ. ಅರ್ಥ ಆಗ್ತಿದೆಯಾ? ಸಪೋರ್ಟ್ ವೀಕ್ ಟುವರ್ಡ್ಸ್ ಟಾಪ್, ರೆಸಿಸ್ಟೆನ್ಸ್ ಸ್ಟ್ರಾಂಗ್, ಆಪ್ಷನ್ ಚೈನ್ ಕಾನ್ಸೆಪ್ಟ್. ರೈಟ್? ಬುಲಿಶ್ನೆಸ್ ಇದು. ಅದಕ್ಕೆ ಆಪ್ಷನ್ ಚೈನ್ ನಾವು ಕಿಂಗ್ ಅಂತ ಏನಕ್ಕೆ ಕರಿತೀವಿ ಒಂದು ಇದೆ. ಇದೆಲ್ಲ ಆಗಾಗಿಂದ ಮುಂಚೆನೇ ಹೇಳುತ್ತೆ ನಮಗದು. ಓಕೆ, ಎನಿವೇಸ್ ಸುಮ್ಮನೆ ಒಂದು ಐಡಿಯಾ ಕೊಟ್ಟೆ ಅಷ್ಟೇ ನಾನು, ಹೇಗೆ ನಾನು ನೋಡ್ತಾ ಇದ್ದೀನಿ ಅಂತ ಮಾರ್ಕೆಟ್ನ. ಇಲ್ಲಿ ನೋಡಿ ಸರ್, ವ್ಯಾಲ್ಯೂ ಏರಿಯಾ ಹೈನ ಬ್ರೇಕ್ ಮಾಡ್ತಿಲ್ಲ ಮಾರ್ಕೆಟ್ ಸ್ಟ್ರಗಲ್ ಮಾಡ್ತಿದೆ ವ್ಯಾಲ್ಯೂ ಏರಿಯಾ ಹೈನ ಬ್ರೇಕ್ ಮಾಡೋಕ್ಕೆ. ಸಿಕ್ತು ಸರ್ ಟ್ರೇಡು.
ಏನಾಯಿತು ನನಗೆ ಒಂದು ಗೊತ್ತಾಯಿತು ಸರ್. ಬುಲಿಶ್ ಐಡೆಂಟಿಫಿಕೇಷನ್ ಹೆಂಗೆ ಮಾಡಿದ್ವಿ ಗೊತ್ತಾಯ್ತಾ? ನಿನ್ನೆದಕ್ಕಿಂತ ಇವತ್ತು ಹೈ ಇತ್ತು ಗೊತ್ತಾಯ್ತಾ? ಪಿ ಪ್ಯಾಟರ್ನ್ ಇತ್ತು ಗೊತ್ತಾಯ್ತಾ? ಪ್ರೊಫೈಲ್ ನೋಡಿದ್ರೆ ಗೊತ್ತಾಯ್ತಾ? 3 ಕನ್ಫರ್ಮೇಷನ್ ಆಗೋಯ್ತು. ಎಲ್ಲೆಲ್ಲಿಂದ ಎಂಟ್ರಿ ಬರುತ್ತೆ ಪಿ ಪ್ಯಾಟರ್ನ್ಗೆ? ವ್ಯಾಲ್ಯೂ ಏರಿಯಾ ಹೈ ಬ್ರೇಕ್ ಆಗಿ ವಾಪಸ್ ವ್ಯಾಲ್ಯೂ ಏರಿಯಾಗೆ ಬಂದು ಮಾರ್ಕೆಟ್ ಮೇಲೆ ಹೋಗುವಂಥದ್ದು, ಅಥವಾ ವ್ಯಾಲ್ಯೂ ಏರಿಯಾ ಲೋ ಕೆಳಗಡೆ ಹೋಗಿ ಮಾರ್ಕೆಟ್ ವಾಪಸ್ ಬರೋದು. ಇವಾಗ ಏನಾಯಿತು? ಇವಾಗ ಅದೇ ಆಯಿತು. ಇವಾಗ ನಮಗೆ ವ್ಯಾಲ್ಯೂ ಏರಿಯಾ ಲೋ ಸ್ವೀಪ್ ಆಯಿತು. ಕಾಣಿಸ್ತಿದೆ ಅಲ್ಲಿ 10 ಮಿನಿಟ್ಸಲ್ಲಿ, 1 ಮಿನಿಟ್ ಅಲ್ಲ, ಇದು 10 ಮಿನಿಟ್ಸ್ ಕ್ಯಾಂಡಲಲ್ಲಿ ಸ್ವೀಪ್ ಆಗಿದೆ. ಅಂದರೆ ಏನು? ನಾನು ಆವಾಗಲೇ ಏನಂದೆ ಸರ್, ವ್ಯಾಲ್ಯೂ ಏರಿಯಾ ಲೋ ಮೇಲ್ಗಡೆ ಹೋಗ್ತಿದೆ, ವ್ಯಾಲ್ಯೂ ಏರಿಯಾ ಹೈ ಅಲ್ಲೇ ಇದೆ. ಟಿಪಿಕಲ್ ಫಾರ್ಮೇಷನ್ ಆಫ್ ರೆಸಿಸ್ಟೆನ್ಸ್ ಸ್ಟ್ರಾಂಗ್, ಸಪೋರ್ಟ್ ವೀಕ್ ಟುವರ್ಡ್ಸ್ ಬಾಟಮ್. ಈ ಸಿನಾರಿಯೋ ಆಪ್ಷನ್ ಚೈನಲ್ಲಿ ನಾವು ಎಲ್ಲಿಂದ ಎಂಟ್ರಿ ಮಾಡ್ತೀವಿ? ಸಪೋರ್ಟಿಂದ ಕಾಲ್ ಬೈ ಮಾಡ್ತೀವಾ? ಕರೆಕ್ಟಾ? ನೀವು ಈ ಮಾರ್ಕೆಟ್ ಪ್ರೊಫೈಲ್ನಲ್ಲಿ ಸಪೋರ್ಟ್ ಯಾವುದು ಸರ್? ವ್ಯಾಲ್ಯೂ ಏರಿಯಾ ಲೋ ಇಸ್ ಅ ಸಪೋರ್ಟ್ ಟಚ್ ಆಯಿತಾ? ಮಾರ್ಕೆಟ್ ಸೀದಾ ವ್ಯಾಲ್ಯೂ ಏರಿಯಾ ಹೈವರೆಗೂ ಹೋಗುತ್ತೆ. ಇಲ್ಲಿಂದಲೇ ಹೊರಟೋಗುತ್ತೆ ಇವಾಗ ಮಾರ್ಕೆಟ್. ಫ್ರಮ್ ಹಿಯರ್ ಇಟ್ ವಿಲ್ ಗೋ. ಓಕೆ, ಹೆಂಗೆ ನಾನು ಎಂಟ್ರಿ ಹುಡುಕ್ತಾ ಇದ್ದೀವಿ ನೋಡಿ, ಹೇಗೆ ನಾವು ಸೈಕಾಲಜಿ ಅರ್ಥ ಮಾಡ್ಕೊತಾ ಇದ್ದೀವಿ ನೋಡಿ. ನಾವು ಪ್ರೈಸ್ ಎಲ್ಲ ಸೈಕಾಲಜಿ ಅರ್ಥ ಮಾಡ್ಕೊತಾ ಇದ್ವಿ ನಾವು. ಬೈಯರ್ಸ್ ಎಲ್ಲ ಹಿಂದೆ ನಡೀತಿರೋಂಥ ಸೈಕಾಲಜಿ. ನೆಕ್ಸ್ಟ್ ಏನಾಯಿತು ನೋಡಿ, ಗ್ರೀನ್ ಬಂದ್ಬಿಡ್ತು ಸರ್. ಆ್ಯಂಡ್ ಟಾರ್ಗೆಟ್ ಎಲ್ಲಿವರೆಗೂ ಹೊರಟೋಯ್ತು? ಪ್ರೈಸ್ ಎಲ್ಲಿವರೆಗೂ ಹೊರಟೋಯ್ತು? ಈ ಕ್ಯಾಂಡಲ್ ಹೈ ಲೋ ನೋಡೋಣ ಸರ್. ಈ ಕ್ಯಾಂಡಲ್ದು ಹೈ ಲೋ ಎಷ್ಟಿದೆ? 87 ಪಾಯಿಂಟ್ ಇದೆ. 87 ಪಾಯಿಂಟ್ ಇದೆ. ಬುಲಿಶ್ ಮೂಮೆಂಟಮ್ ಎಲ್ಲಿಂದ ಶುರು ಆಯಿತು ಸರ್? ಬುಲಿಶ್ ಮೂಮೆಂಟಮ್ ಇಲ್ಲಿಂದ ಶುರು ಆಯಿತು ಸರ್. ಇಲ್ಲಿಂದ ಇಲ್ಲಿವರೆಗೂ ಹೋಯಿತು. ಈ 137 ಪಾಯಿಂಟ್ ಇದೆ. ಬೇಡ, 137 ಬೇಡಪ್ಪ ನನಗೆ. ನಾನು ಅಟ್ಲೀಸ್ಟ್ ಇಲ್ಲಿಂದ ಇಲ್ಲಿ ನಾನು ಪ್ರಿಡಿಕ್ಷನ್ ಕರೆಕ್ಟಾಗಿ ಮಾಡಿದ್ನಾ? ಈ 60 ಪಾಯಿಂಟ್ ನಾನು ಪ್ರಿಡಿಕ್ಷನ್ ಕರೆಕ್ಟಾಗಿ ಮಾಡಿದ್ನಾ? ಎಸ್, ಮಾಡಿದೆ ಸರ್. ಅಷ್ಟೇ, ಮಾಡಿದೆ, ಬಂತು 60 ಪಾಯಿಂಟ್. ನಾನು ಪ್ರಿಡಿಕ್ಷನ್ ಮಾಡಿದ ಹಿಂದೆ ರೀಸನ್ ಇತ್ತಾ? ಸೈಕಾಲಜಿ ಇತ್ತಾ? ನೋಡಿ, ಎಷ್ಟೊಂದು ಜನ ಸುಮ್ಮನೆ ಮಾರ್ಕೆಟ್ ಪ್ರೊಫೈಲ್ನ ಹಾಕೊಂತಾರೆ. ಅದಕ್ಕೆ ವೆಯ್ಟೇಜ್ ಕೊಡಬೇಕಾಗುತ್ತೆ ನೀವು. ಸುಮ್ಮನೆ ನಾನು ನೋಡಿ ಎಷ್ಟೊಂದು ಜನ ನೋಡಿದ್ದೆ, ಮಾರ್ಕೆಟ್ ಪ್ರೊಫೈಲ್ ಹಾಕ್ತಾರೆ, ಅದನ್ನು ಸುಮ್ಮನೆ ನೋಡ್ತಾರೆ, ಸುಮ್ಮನೆ ಹಾಕ್ತಾರೆ. ಹಾಂ, ಇದೇ ಅದರ ವ್ಯಾಲ್ಯೂ ಏರಿಯಾ ಇದೆ, ಪಾಯಿಂಟ್ ಆಫ್ ಎಂಟ್ರಿ ಇದೆ, ಓಕೆ ಸರ್, ಬುಲಿಶ್ ಇದೆ. ಒಬ್ಬರು ಅದು ನೋಡಲ್ಲ, ಸುಮ್ಮನೆ ಹಾಕಿ ಎಸ್ ಸರ್, ಈ ಥರ ಇದೆ ಮಾರ್ಕೆಟ್ ಪ್ರೊಫೈಲ್. ಒಬ್ಬೊಬ್ಬರು ಹಾಕಿದ್ದೆ ಯೂಸ್ ಮಾಡೋದು ಹೆಂಗೆ ಅಂತ ಗೊತ್ತಿಲ್ಲ, ಸುಮ್ಮನೆ ಹಾಕೊಂಡಿರ್ತಾರೆ ಶೋಕಿಗೆ. ಅವರೇ ನೋಡಿ, ನಾವಿಲ್ಲಿ ಏನೂ ಯೂಸ್ ಮಾಡಿಲ್ಲ. ಆಪ್ಷನ್ ಚೈನ್ ಅಂತೂ ನಾನು ಓಪನ್ ಮಾಡಿ ನೋಡಿಲ್ಲ. ಆಪ್ಷನ್ ಚೈನಲ್ಲಂತೂ ಇದೆಲ್ಲ ಎಂಟ್ರಿ ಇತ್ತು, ಆ ಪ್ರಶ್ನೆ ಬೇರೆ. ಆಪ್ಷನ್ ಚೈನಲ್ಲಂತೂ ನಿಮ್ಗೆ ಇಲ್ಲಿಂದನೇ ಎಂಟ್ರಿ ಸಿಕ್ಕಿತ್ತು. ಇದು ನೆನ್ನೆ ಚಾರ್ಟು, ನೆನ್ನೆ ಟ್ರೇಡಿಂಗ್ ನಡ್ತಿರೋದು. ನಾನು ಇಲ್ಲಿಂದನೇ ಒಂದು ಸೆಕೆಂಡ್ ಥರ್ಡ್ ಕ್ಯಾಂಡಲಲ್ಲೇ ಎಂಟ್ರಿ ತೊಗೊಂಡಿದ್ದಾರೆ ಇದನ್ನು. ಆ ಪ್ರಶ್ನೆ ಬೇರೆ. ಬಟ್ ನಿಮಗೆ ರಿಯಲೈಸೇಷನ್ ನೋಡಿ, ಮಾರ್ಕೆಟ್ ಪ್ರೊಫೈಲ್ ಯೂಸ್ ಮಾಡ್ಕೊಂಡು ಕೂಡ ಟ್ರೇಡ್ ಹೇಗೆ ಮಾಡ್ತಾಯಿದ್ದೀವಿ ನಾವು ಅಂತ. ನನಗೆ ಪಾಯಿಂಟ್ ಆಫ್ ವ್ಯೂ ಬುಲಿಶ್ ಇತ್ತು, ಬುಲಿಶ್ ಎಂಟ್ರಿ ಇಲ್ಲಿಂದ ಬರುತ್ತೆ, ವ್ಯಾಲ್ಯೂ ಲೋ ಇಂದ ಬರುತ್ತೆ, ತೊಗೊಂಡೆ, ಅಷ್ಟೇ, ಮುಗೀತು. ಐ ಆಮ್ ಡನ್ ಫಾರ್ ದ ಡೇ. 60 ಪಾಯಿಂಟ್ಸ್ ಜೇಬ್ ಹಾಕೊಂಡೆ ಹೊರಟೋದೆ. ಆಮೇಲೆ ಮಾರ್ಕೆಟ್ ಏನಾಯ್ತು ಸರ್ ನೋಡಿ, ಮೇಲ್ಗಡೆ ಹೊರಟೋಯ್ತಾ? ಹೊರಟೋಗ್ತಾ ಹೋಗುತ್ತೆ ಇವಾಗ. ಯಾಕೆ? ವೀಕ್ ಟುವರ್ಡ್ ಸ್ಟಾಪ್, ಇದು ವ್ಯಾಲ್ಯೂ ಏರಿಯಾ ಹೈ ಕೂಡ ಮೇಲ್ಗಡೆ ಹೋಗ್ತಿದೆ ಇವಾಗ. ನಾವು ಏನು ಮಾಡ್ತೀನಿ ಗೊತ್ತಾ, ನಾನು ಈ ಥರ ಕಂಡೀಷನಲ್ಲಿ ವಾಪಸ್ ವ್ಯಾಲ್ಯೂ ಏರಿಯಾ ಹೈಕ್ಕಿಂತ ಕೆಳಗಡೆ ಬರೋವರೆಗೂ ವೆಯ್ಟ್ ಮಾಡ್ತೀನಿ. ವಾಪಸ್ ವ್ಯಾಲ್ಯೂ ಏರಿಯಾ ಹೈಕ್ಕಿಂತ ಪ್ರೈಸ್ ಕೆಳಗಡೆ ಬರೋವರೆಗೂ, ಕೆಳಗಡೆ ಕ್ಲೋಸಿಂಗ್ ಕೊಡಲಿ, ನಾನು ಇರ್ತೀನಿ. ಓಕೆ, ಸೊ ಪ್ರೈಸ್ ಇಲ್ಲಿದೆ. ಹಾಂ, ಸೆಷನ್ನೇ ಮುಗಿದೋಯ್ತು, ಹೋಗು. ಸೆಷನ್ನೇ ಮುಗಿದೋಯ್ತು ಅಂದರೆ ಅರ್ಥ ಮಾಡ್ಕೊಳ್ಳಿ ಸರ್. ಎಲ್ಲಿಂದ ನಾವು ಎಂಟ್ರಿ ಪ್ಲಾನ್ ಮಾಡಿ ಅಲ್ಲಿಂದ ಇಲ್ಲಿ ಯಾವುದು ಮಧ್ಯದಲ್ಲಿ ಒಂದು ರೆಡ್ ಕ್ಯಾಂಡಲ್ ಬಂದಿಲ್ಲ, ಎಲ್ಲ ಗ್ರೀನ್ ಕ್ಯಾಂಡಲ್ ಇದೆ. ಒಂದು ರೆಡ್ ಕ್ಯಾಂಡಲ್ ಬಂದಿಲ್ಲ, ಎಲ್ಲದಕ್ಕೂ ಗ್ರೀನ್ ಇದೆ. ಸೊ ದಿಸ್ ಈಸ್ ಹೌ ಯು ಪ್ರಿಡಿಕ್ಟ್
ಪ್ರಿಡಿಕ್ಷನ್ ಹೇಗೆ ಮಾಡ್ತಿದ್ದೀವಿ ನಾವು ಇದನ್ನು ಅರ್ಥ ಮಾಡ್ಕೊಬೇಕು ನೀವು. ಓಕೆನಾ? ಈ ಥರ ಥಿಂಕಿಂಗ್ ಮಾಡೋಕ್ಕೆ ಸ್ವಲ್ಪ ನಿಮಗೆ IQ ಅವಶ್ಯಕತೆ ಇರುತ್ತೆ, ಬೇಕೇ ಬೇಕು ಅಲ್ವಾ? ಬಿಕಾಸ್ ಡೇಟಾ ಟ್ರೇಡಿಂಗ್ ಮಾಡೋರಿಗೆ IQ ತುಂಬ ಇಂಪಾರ್ಟೆಂಟ್, ರೈಟ್? ಸೊ ಇನ್ನೊಂದಷ್ಟು ಎಕ್ಸಾಂಪಲ್ಸ್ನ ನಾವು ತೊಗೊಳೋಣ ಖಂಡಿತ. ಓಕೆ, ಬನ್ನಿ ಈ ಎಕ್ಸಾಂಪಲ್ ತೊಗೊಳೋಣ. ಸರ್ ಕನ್ಸಾಲಿಡೇಷನ್ ತುಂಬ ಇದೆ, ಕರೆಕ್ಟಾ? ಕನ್ಸಾಲಿಡೇಷನ್ ತುಂಬ ಇದೆ ಸರ್. ನಾನು ಇದೇ ದಿವಸ ತೊಗೊತೀನಿ. ಈ ದಿವಸ ನನಗೇನು ಕಾಣಿಸುತ್ತೆ ನೋಡಿ, ಅಬ್ಸರ್ವೇಷನ್ ಮಾಡಿ ನೀವು. ಇದು ಮೈನ್, ಅಬ್ಸರ್ವೇಷನ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಸರ್ ನಿನ್ನೆ ಮಾರ್ಕೆಟ್ ಡೇ ಬಿಫೋರ್ ಎಸ್ಟರ್ಡೇ ಮಾರ್ಕೆಟು ಈ ಥರ ಇತ್ತು. ಇದಕ್ಕಿಂತ ಮೇಲ್ಗಡೆ ನನಗೇನು ಕಾಣಿಸ್ತು, ಈ ಚಾರ್ಟ್ ಕಾಣಿಸಿದೆ, ಅಂದರೆ ಬುಲಿಶ್ ಇದೆ. ಓಕೆ ಸರ್, ಬುಲಿಶ್ ಇತ್ತು ಮಾರ್ಕೆಟ್. ನಾನು ಏನು ಮಾಡ್ಬೋದಿತ್ತು, ವ್ಯಾಲ್ಯೂ ಏರಿಯಾ ಲೋಕ್ಕಿಂತ ಹೈವರೆಗೂ ನಾನು ಟ್ರೇಡ್ ಪ್ಲ್ಯಾನ್ ಮಾಡ್ಬೋದಿತ್ತು. ಸಕ್ಸಸ್ಫುಲ್ಲಾಗಿ ಕೂಡ ವರ್ಕ್ ಆಗಿದೆ, ಕರೆಕ್ಟಾ? ಹೌದು ಸರ್, ವರ್ಕ್ ಆಗಿದೆ. ಸೊ ಇವತ್ತು ನಾನು ಹೇಗೆ ಟ್ರೇಡ್ ಮಾಡಬೇಕು ಸರ್? ಮಾರ್ಕೆಟ್ ಇವತ್ತಿದೆ ಕನ್ಸಾಲಿಡೇಷನ್ ಅಂದರೆ ಅರ್ಥ ಏನು, ಮಾರ್ಕೆಟ್ ಕೆಳಗಡೆ ಇತ್ತು ಅಂದರೆ ವಾಟ್ ಹ್ಯಾಪೆಂಡ್, ದಿಸ್ ಕ್ರಿಯೇಟೆಡ್ ಅ ಬ್ಯಾಲೆನ್ಸ್, ದಿಸ್ ಕ್ರಿಯೇಟೆಡ್ ಅ ಇಂಬ್ಯಾಲೆನ್ಸ್, ದಿಸ್ ಕ್ರಿಯೇಟೆಡ್ ಅ ಬ್ಯಾಲೆನ್ಸ್ ಅಗೇನ್. ಐ ಕ್ಯಾನ್ ಎಕ್ಸ್ಪೆಕ್ಟ್ ಅ ಬಿಗ್ ಮೂವ್ ಫ್ರಮ್ ಹಿಯರ್. ನಾನು ಬಿಗ್ ಮೂಮೆಂಟ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಟ್ರಸ್ಟ್ ಮೀ, ನಾನು ಹೇಳ್ತೀನಿ ನೋಡಿ. ಅಕಸ್ಮಾತ್ ಇದು ಪ್ರೈಸ್ ಇಲ್ಲಿಂದ ವ್ಯಾಲ್ಯೂ ಏರಿಯಾ ಲೋ ಇತ್ತಾ, ಇಲ್ಲಿಗೆ ಬರೀ ಅರ್ಧ ಹೋಗಿತ್ತು ಅಂದ್ಕೊಳ್ಳಿ, ನಾನು 100% BTST ಮಾಡ್ಕೊಂಡು ಕೂತಿದ್ದೆ ನಾಳೆ ಗ್ಯಾಪ್ ಅಪ್ ಆಗುತ್ತೆ ಅಂತ. ಬಟ್ ಇದು ವ್ಯಾಲ್ಯೂ ಏರಿಯಾ ಹೈಗೆ ಟಚ್ ಕೂಡ ಆಗೋಯ್ತು. ನಾವು ಯಾವುದೇ ಥರ ಗ್ಯಾಪ್ ಅಪ್ಗೆ ವೆಯ್ಟ್ ಮಾಡೋವಂಥ ಅವಶ್ಯಕತೆನೇ ಇಲ್ಲ. ನನಗೆ ಗ್ಯಾಪ್ ಅಪ್ ಬರಲ್ಲ ಅಂತ ಗೊತ್ತು ನನಗೆ. ಗ್ಯಾಪ್ ಡೌನ್ ಯೂಜ್. ಓಕೆ ಸರ್, ಗ್ಯಾಪ್ ಡೌನ್ ಆಗಿದ ತಕ್ಷಣ ನಮಗೇನು ಗೊತ್ತಾಯಿತು, ನಿನ್ನೆ ವ್ಯಾಲ್ಯೂ ಏರಿಯಾಕ್ಕಿಂತ ಇವತ್ತು ಕೆಳಗಡೆ ಇದೆ. ಅಂದರೆ ಏನು ಪಾಯಿಂಟ್ ಆಫ್ ವ್ಯೂ ನಾನೇನು ನೋಡಬೇಕು, ಬೇರಿಶೇ ನಾನು ನೋಡ್ಕೊಂಡು ಹೋಗ್ಬೇಕು ಇವಾಗ. ಬಿಕಾಸ್ ದಿಸ್ ವಾಸ್ ಬ್ಯಾಲೆನ್ಸ್, ದಿಸ್ ವಾಸ್ ಇಂಬ್ಯಾಲೆನ್ಸ್. ಸೊ ನಾನೇನು ನೋಡ್ತೀನಿ ಇವಾಗ, ಓಕೆ ಸರ್ ಮಾರ್ಕೆಟ್ ಬೇರಿಶ್ಯೂ, ಕರೆಕ್ಟಾ? ಒಂದು ಸ್ವಲ್ಪ ಹೊತ್ತು ಹೊರಗಕ್ಕೆ ಬಿಡೋಣ. ನನಗೇನು ಬೇಕು ಸರ್, ವ್ಯಾಲ್ಯೂ ಏರಿಯಾ ಹೈಕ್ಕಿಂತ ಕೆಳಗಡೆ ನಾನು ಸೆಲ್ಲಿಂಗ್ ಮಾಡಬೇಕು, ಕರೆಕ್ಟಲ್ಲ? ಸೊ ನಾನೇನು ನೋಡ್ತಿದ್ದೀನಿ ಸರ್, ಇಲ್ಲಿ 3 ಕ್ಯಾಂಡಲ್ ಆಗಿದೆ. ಈ ಕ್ಯಾಂಡಲ್ಲು ವ್ಯಾಲ್ಯೂ ಏರಿಯಾ ಹೈಕ್ಕಿಂತ ಮೇಲ್ಗಡೆ ಕ್ಲೋಸಿಂಗ್ ಆಗಿದೆ, ಕರೆಕ್ಟಾ? ನಾನೇನು ಎಕ್ಸ್ಪೆಕ್ಟ್ ಮಾಡ್ತೀನಿ, ನನ್ನ ಪಾಯಿಂಟ್ ಆಫ್ ವ್ಯೂ ಬೇರಿಶ್ ಇದೆ ಅಲ್ವಾ? ವಾಟ್ ವಿಲ್ ಐ ಎಕ್ಸ್ಪೆಕ್ಟ್ ಸರ್, ವ್ಯಾಲ್ಯೂ ಏರಿಯಾ ಹೈಕ್ಕಿಂತ ಕೆಳಗಡೆ ಬರಲಿ, ಪ್ರೈಸು ತಿರ್ಕೊಂಡು ಕೆಳಗಡೆ ಬರಲಿ, ನಾನು ಶಾರ್ಟ್ ಮಾಡ್ತೀನಿ ವ್ಯಾಲ್ಯೂ ಏರಿಯಾ ಲೋವರೆಗೂ, ಕರೆಕ್ಟಾ? ಇಲ್ಲಿ ನೋಡಿ ರೆಡ್ ಬಂತು, ಬಟ್ ವ್ಯಾಲ್ಯೂ ಏರಿಯಾ ಹೈ ಹತ್ರನೇ ಇದೆ ನೋಡಿ. ಇಲ್ಲಿ ನೋಡ್ಬೋದು, ಇಲ್ಲಿ ವ್ಯಾಲ್ಯೂ ಏರಿಯಾ ಹೈ ಇಲ್ಲಿದೆ, ಇಲ್ಲಿ ಬಂತು. ಓಕೆ, ವೆಯ್ಟ್ ಮಾಡೋಣ. ಓಕೆ, ವೆಯ್ಟ್ ಮಾಡೋಣ. ಇಲ್ಲಿ ನೋಡಿ ಈ ಥರ ಕ್ಯಾಂಡಲ್ ಬರ್ತಿದೆ. ಐ ನೀಡ್ ಅ ಪ್ರಾಪರ್ ರಿವರ್ಸಲ್. ನನಗೆ ರಿವರ್ಸಲ್ ಹೇಗೆ ಬರಬೇಕು ಅಂದರೆ, ವ್ಯಾಲ್ಯೂ ಏರಿಯಾ ಹೈ ಮೂವ್ ಆಗಬಾರ್ದು. ಪ್ರೀವಿಯಸ್ ಸೆಷನ್ ನಾವು ಹೇಗೆ ಅರ್ಥ ಮಾಡ್ಕೊಂಡು ವ್ಯಾಲ್ಯೂ ಏರಿಯಾ ಹೈ ಮೂವೇ ಆಗಲಿಲ್ಲ ಗೊತ್ತಾ, ಆ ಥರ ಬೇಕು ನನಗೆ. ಇಲ್ಲೇನಾಯ್ತು ಸರ್ ನೋಡಿ, ಅಬ್ಸರ್ವ್ ಮಾಡಿ. ಇಲ್ಲಿ ವ್ಯಾಲ್ಯೂ ಏರಿಯಾ ಹೈಕ್ಕಿಂತ ತುಂಬ ಚೆನ್ನಾಗಿ ಮೇಲ್ಗಡೆ ಕ್ಲೋಸಿಂಗ್ ಬಂದ್ಬಿಡ್ತು. ಎಸ್, ಬುಲಿಶ್ ಇದೆ, ಬುಲಿಶ್ ಇದೆ. ಆ್ಯಂಡ್ ಇಂಬ್ಯಾಲೆನ್ಸ್ ಕೂಡ ಇದೆ, ಈಗ ಸ್ಟ್ರಾಂಗಾಗಿ ಹೋಗ್ತಿದೆ ಮಾರ್ಕೆಟು. ನನ್ನ ಪಾಯಿಂಟ್ ಆಫ್ ವ್ಯೂ ಇದೆ ಸರ್, ಬೇರಿಶ್ ಇದೆ. ನನ್ನ ಪಾಯಿಂಟ್ ಆಫ್ ವ್ಯೂ ಸಿಂಪಲ್. ಎಲ್ಲಿವರೆಗೂ ಇದನ್ನು ವ್ಯಾಲ್ಯೂ ಏರಿಯಾ ಹೈ ಏನಿದೆ, ಅಥವಾ ಸಾರಿ ಇದು ವ್ಯಾಲ್ಯೂ ಏರಿಯಾ ಲೋ ಏನಿದೆ, ಅದು ಪ್ರೀವಿಯಸ್ ಡೇ ವ್ಯಾಲ್ಯೂ ಏರಿಯಾ ಲೋಕ್ಕಿಂತ ಮೇಲ್ಗಡೆ ಹೊಟ್ಟೋಗಲ್ಲ, ಅಲ್ಲಿವರೆಗೂ ನಾನು ಬೇರಿಶಲ್ಲೇ ಇರ್ತೀನಿ. ಬೇರಿಶ ನನ್ನ ಥಿಂಕಿಂಗ್ ಇರುತ್ತೆ. ಯಾವಾಗ ನಿನ್ನೆ ವ್ಯಾಲ್ಯೂ ಏರಿಯಾ ಲೋಕ್ಕಿಂತ ಕೆಳಗಡೆ ಇವತ್ತಿನ ವ್ಯಾಲ್ಯೂ ಏರಿಯಾ ಹೈ ಇದೆ, ಅಲ್ಲಿವರೆಗೂ ನಾನು ಬೇರಿಶೇ. ಬುಲಿಶ್ ಚಾನ್ಸೇ ಇಲ್ಲ ನಾನು ಥಿಂಕ್ ಮಾಡೋಕ್ಕೆ. ಇವೊಂದು ಮಾರ್ಕೆಟ್ ಗ್ರೀನ್ ಕ್ಯಾಂಡಲ್ ಮಾಡಲಿ, ನಾನು ಬುಲಿಶ್ ಥಿಂಕ್ ಮಾಡಲ್ಲ, ಬೇರಿಶೇ ಥಿಂಕ್ ಮಾಡ್ತೀನಿ. ನೆಕ್ಸ್ಟ್ ಏನಾಗುತ್ತೆ, ರೆಡ್ ಕ್ಯಾಂಡಲ್ ಬಂತು ಸರ್, ಕರೆಕ್ಟಾ? ನನಗೆ ವ್ಯಾಲ್ಯೂ ಏರಿಯಾ ಲೋಕ್ಕಿಂತ ಕೆಳಗಡೆ ಕ್ಲೋಸಿಂಗ್ ಕೊಡಲಿ, ಸಾರಿ ವ್ಯಾಲ್ಯೂ ಏರಿಯಾ ಹೈಕ್ಕಿಂತ ಕೆಳಗಡೆ ಕ್ಲೋಸಿಂಗ್ ಬೇಕು ನನಗೆ, ಪ್ರಾಪರ್ ಕ್ಲೋಸಿಂಗ್ ಬೇಕು ನನಗೆ. ಹಾಂ ಸರ್, ಇಲ್ಲಿ ಕ್ಲೋಸಿಂಗ್ ಬರ್ತಿದೆ, ಬಟ್ ವ್ಯಾಲ್ಯೂ ಏರಿಯಾ ಶಿಫ್ಟ್ ಕೂಡ ಆಗೋಯ್ತಲ್ಲ ಇಲ್ಲಿ. ಕ್ಯಾನ್ ಯು ಸಿ ದಿಸ್? ಶಿಫ್ಟ್ ಆಯಿತು, ಬಟ್ ಎನಿವೇಸ್ ಬಂದಿದೆ ಆಲ್ರೆಡಿ. ಇವಾಗ ಕ್ಯಾಂಡಲ್ಸ್ಗಿಂತ ಮೇಲ್ಗಡೆ ಹೊಟ್ಟೋಗಿಲ್ಲ. ಕ್ಯಾಂಡಲ್ಸ್ಗಿಂತ ಮೇಲ್ಗಡೆ ಹೊಟ್ಟೋಗಿದ್ದಿದ್ರೆ ಆವಾಗಲೇ ಆಗಿತ್ತಲ್ಲ ಈ ಥರ, ಇಲ್ಲಿ ಮೇಲ್ಗಡೆ ಹೊಟ್ಟೋಗಿತ್ತು. ಸೊ ಇಲ್ಲಿ ಹೋಗಲಿಲ್ಲ. ಸೊ ನಾನು ಏನು ಮಾಡ್ತೀನಿ, ಇಲ್ಲಿಗೆ ಶಾರ್ಟ್ ಟ್ರೇಡ್ನ ನಾನು ಇಲ್ಲಿ ಪ್ಲ್ಯಾನ್ ಮಾಡ್ಬೋದು. ಇಲ್ಲಿ ನಾನು ಏನು ಮಾಡ್ತೀನಿ, ಶಾರ್ಟ್ ಟ್ರೇಡ್ನ ನಾನು ಪ್ಲ್ಯಾನ್ ಮಾಡ್ಬೋದು ಇಲ್ಲಿಂದ ಇಲ್ಲಿವರೆಗೂ. ದಿಸ್ ಕುಡ್ ಬಿ ಮೈ ಆಪರ್ಚುನಿಟಿ. ಮುಂದಕ್ಕೆ ಹೋಗೋಣ, ನೋಡೋಣ ಏನಾಗುತ್ತೆ ಅಂತ. ಪ್ರೈಸ್ ಈ ಥರ ಹೋಗ್ತಿದೆ ನೋಡ್ಬೋದು. ಪ್ರೈಸ್ ಇಲ್ಲಿವರೆಗೂ ಬಂದಿದೆ ಇವಾಗ, ಆ್ಯಂಡ್ ವ್ಯಾಲ್ಯೂ ಏರಿಯಾ ಹೈ ಮೇಲ್ಗಡೆ ಹೋಗಿದೆ. ಸೊ ಅಲ್ಲಿ ಜಸ್ಟ್ ವೆಯ್ಟ್.
ವೇಟ್ ಫಾರ್ ದ ಆಪರ್ಚುನಿಟಿ. ಬಿಕಾಸ್ ನಾನು ಬೇರಿಶ್ ಇದೆ, ನಾನು ಥಿಂಕ್ ಮಾಡ್ತಾಯಿದ್ದೀನಿ. ಸರ್ ಇಲ್ಲಿ ಮಾರ್ಕೆಟ್ ಏನಿದೆ ಕೆಳಗಡೆ ಬರ್ತಿದೆ. ನನ್ನ ಪಾಯಿಂಟ್ ಆಫ್ ವ್ಯೂನೇ ಸರ್ ಇಲ್ಲಿಂದ ಮಾರ್ಕೆಟ್ ಇಲ್ಲಿವರೆಗೂ ಹೋಗಬೇಕು. ಮಾರ್ಕೆಟ್ ಸದ್ಯಕ್ಕೆ ಇಲ್ಲಿದೆ ಅಲ್ಲ, ಇರಲಿ. ನನ್ನ ಪಾಯಿಂಟ್ ಆಫ್ ವ್ಯೂ ಸರ್ ವ್ಯಾಲ್ಯೂ ಏರಿಯಾ ಲೋವರೆಗೂ ನನಗೆ ಮಾರ್ಕೆಟ್ ಬರಬೇಕು. ಓಕೆ, ಬಟ್ ಬ್ಯಾಡ್ ಫ್ಯಾಕ್ಟ್ ಏನಾಗ್ತಿದೆ ಅಂದರೆ ವ್ಯಾಲ್ಯೂ ಏರಿಯಾ ಹೈ ಕೂಡ ಮೇಲ್ಗಡೆ ಹೋಗ್ತಿದೆ ಆ್ಯಂಡ್ ವ್ಯಾಲ್ಯೂ ಏರಿಯಾ ಲೋ ಕೂಡ ಮೇಲೆ ಹೋಗ್ತಿದೆ. ದಿಸ್ ಇಸ್ ವೀಕ್ ಟುವರ್ಡ್ ಸ್ಟಾಪ್ ಬುಲ್ಲಿ ಸಿಚುವೇಶನ್. ಬಟ್ ವೆಯ್ಟ್ ಮಾಡೋಣ. ಓಕೆ, ಇಲ್ಲಿ ನೋಡಿ ನನ್ನ ಸ್ಟಾಪ್ ಲಾಸ್ ಥರ ಹಿಟ್ ಆಯಿತು. ಆಫ್ಕೋರ್ಸ್ ನಾನು ಇಲ್ಲಿ ತೊಗೊಂಡಿದ್ದೆ, ನಾನು ಡೆಫಿನೆಟ್ಲಿ ಸ್ಟಾಪ್ ಲಾಸ್ ಇಲ್ಲೆಲ್ಲ ಇಡ್ತಿದ್ದೆ. ಸ್ಟಾಪ್ ಲಾಸ್ ಹಿಟ್ ಅಂತಲೇ ಅಂದ್ಕೊಳ್ಳಿದ್ದು ಅಲ್ವಾ. ಐ ವಿಲ್ ಟೇಕ್ ಮೈ ಸ್ಟಾಪ್ ಲಾಸ್ ಪ್ರೌಡ್ಲಿ. ಓಕೆ, ನೋ ಪ್ರಾಬ್ಲಮ್ ಅಂತ. ನೆಕ್ಸ್ಟ್ ಏನಾಯ್ತು ಸರ್ ನೋಡಿ, ಇಲ್ಲಿ ಬುಲಿಶ್ ಬರ್ತಾನೆ ಇದೆ ಬುಲಿಶ್. ಬಟ್ ನನಗೆ ಬುಲಿಶ್ ತೊಗೊಳಂಗಿಲ್ಲ ನಾನು. ಬಟ್ ಏನು ಮನೋಜ್, ನೀನು ಇಷ್ಟು ದೊಡ್ಡ ಮೂವ್ ಮಿಸ್ ಮಾಡಿಬಿಟ್ಟಾರೆ. ನಮಗೆ ಬಾಸ್ ಮಾರ್ಕೆಟ್ನ ಮಿಲ್ಕ್ ಮಾಡೋವಂಥ ಅವಶ್ಯಕತೆ ಇಲ್ಲ. ನಮಗೆ ಎಷ್ಟು ಬೇಕೋ ಅಷ್ಟು ಬೇಕು, ಪ್ಲ್ಯಾನಿಂಗ್ ಪ್ರಕಾರ ಬೇಕು ನನಗೆ. ಆಪ್ಷನ್ ಚೇಂಜ್ ಪ್ರಕಾರ ಆಗಿದೆ, ನಾನು ಇದೆಲ್ಲ ತೊಗೊಂಡ್ಬಿಡ್ತಿದ್ದೆ. ಆ ಪ್ರಶ್ನೆ ಬೇರೆ. ನಾನು ಆ್ಯಕ್ಚುಲಿ ತೊಗೊಂಡೆ ಕೂಡ ಸೋಮವಾರದ್ದು ಇದು ಮಾರ್ಕೆಟ್ ಆಪ್ಷನ್ ಚೇಂಜ್ ಪ್ರಕಾರ ನಾನು ಮಾಡಿದೆ ಕೂಡ. ಎನಿವೇಸ್, ಆ ಪ್ರಶ್ನೆ ಬೇರೆ. ಬಟ್ ನಾನು ಇವಾಗ ಮಾರ್ಕೆಟ್ ಪ್ರೊಫೈಲ್ ಬಗ್ಗೆ ಹೇಳ್ಕೊಡ್ತಾಯಿದ್ದೀನಿ. ಓಕೆ, ಇಲ್ಲಿ ನೋಡ್ಬೋದು, ಇಲ್ಲಿ ವ್ಯಾಲ್ಯೂ ಏರಿಯಾ ಹೈಕ್ಕಿಂತ ಮೇಲಿದೆ ಆ್ಯಂಡ್ ನನಗಿಲ್ಲಿ ಎಸ್ ವ್ಯಾಲ್ಯೂ ಏರಿಯಾ ಹೈಕ್ಕಿಂತ ಕೆಳಗಡೆ ಕ್ಲೋಸಿಂಗ್ ಏನೋ ಬಂದ್ಬಿಡ್ತು. ಸೊ ಸಿಂಪ್ಲಿ ದಿಸ್ ವಿಲ್ ಬಿ ಮೈ ಸೆಲ್ಲಿಂಗ್ ಆಪರ್ಚುನಿಟಿ. ಸಿಂಪ್ಲಿ ನಾನು ಇಲ್ಲೇ ಸೆಲ್ಲಿಂಗ್ ಮಾಡ್ತೀನಿ ಸರ್. ಕೀಪಿಂಗ್ ಇದೇ ಹೈ, ಇದು ಟಿಪ್ ಏನಿತ್ತಲ್ಲ ಇದನ್ನೇ ಸ್ಟಾಪ್ ಲಾಸ್ ಥರ ಇಟ್ಕೊತೀನಿ ಆ್ಯಂಡ್ ಇದೇ ವ್ಯಾಲ್ಯೂ ಏರಿಯಾ ಲೋನ ನಾನು ಟಾರ್ಗೆಟ್ ಇಟ್ಕೊತೀನಿ. ಹತ್ತತ್ರ 1:2 ಇದೆ. ಹೋಗ್ತಾ ಸ್ಟಾಪ್ ಲಾಸ್ನ ನಾವು ರಿಡಕ್ಷನ್ ಮಾಡ್ಬೋದು. ಓಕೆನಾ, ನಾವು ಇವಾಗ ಬ್ರೇಕ್ ಡೌನ್ ಬಂದಿದೆ. ಮೇ ಬಿ ಆಫ್ಟರ್ 2 ಕ್ಯಾಂಡಲ್ಸ್ ಈ ಸ್ವಲ್ಪ ರಿಟ್ರೇಸ್ ಆಗ್ಬೋದು, ಆಮೇಲೆ ಕೆಳಗಡೆ ಬರ್ಬೋದು. ಆಫ್ಕೋರ್ಸ್ ಬೇಸಿಕ್ ಸಪೋರ್ಟ್ ರೆಸಿಸ್ಟೆನ್ಸ್ ಕಾನ್ಸೆಪ್ಟ್ ಇಲ್ಲಿ. ಓಕೆನಾ, ತಗೊಳ್ಳಿ, ಇಲ್ಲೇ ಬರ್ತಿದೆ ಇದು ರಿಟ್ರೇಸ್. ಓಕೆ, ಇದು ಸ್ಟಾಪ್ ಲಾಸ್ ಏರಿಯಾ ಹತ್ರ ಮತ್ತೆ ಹೋಗ್ತಿದೆ. ಓಕೆ, ಇದು ಹಿಟ್ ಏನಾನ ಆಯಿತಾ? ಇಲ್ಲ, ಹಿಟ್ ಆಗಿಲ್ಲ ಇನ್ನು. ವೆಯ್ಟ್ ಮಾಡೋಣ. ಅಗೇನ್ ವ್ಯಾಲ್ಯೂ ಏರಿಯಾ ಹೈಕ್ಕಿಂತ ಕೆಳಗಡೆ ಬಂದಿದೆ. ನಾನು ಆದರೆ ಆ್ಯಾವ್ರೇಜ್ ಮಾಡ್ತೀನಿ ಇನ್ನೂ ಸೆಲ್ಲಿಂಗ್ ಮಾಡೋಕ್ಕೆ. ಐ ಆ್ಯಡ್ ಒನ್ ಮೋರ್ ಕ್ವಾಂಟಿಟಿ ಟು ಸೆಲ್ ಇಫ್ ಐ ಆಮ್ ಕಾನ್ಫಿಡೆಂಟ್. ಓಕೆ, ತಗೊಳ್ಳಿ ಸರ್, ಸೆಷನ್ನೇ ಮುಗಿದೋಯ್ತು ಸರ್. 325 ಸೆಷನ್ ಮುಗಿದೋಯ್ತು. ಬಟ್ ನಾನು ನಿಮಗೊಂದು ಟೆಕ್ನಿಕ್ ಹೇಳ್ಕೊಟ್ಟಿದ್ದೆ ಗೊತ್ತಾ. ಇಲ್ಲಿಂದು ಮಾರ್ಕೆಟ್ ನನಗೆ ಬುಲಿಶ್ ಅಂತ ಗೊತ್ತಿತ್ತು. ಏನು ಗೊತ್ತಿತ್ತು ಸರ್? ಬುಲಿಶ್ ಅಂತ ಗೊತ್ತಿತ್ತು. ಬಿಕಾಸ್ ಇದಕ್ಕಿಂತ ಇದು ಮೇಲ್ಗಡೆ ಇತ್ತು, ಈ ವ್ಯಾಲ್ಯೂ ಏರಿಯಾಕ್ಕಿಂತ ಈ ವ್ಯಾಲ್ಯೂ ಏರಿಯಾ ಮೇಲ್ಗಡೆ ಇದೆ. ಆ್ಯಂಡ್ ನಾನೇನು ಎಕ್ಸ್ಪೆಕ್ಟ್ ಮಾಡ್ತೀನಿ, ವ್ಯಾಲ್ಯೂ ಏರಿಯಾ ಲೋ ಇಂದ ಬೈಯಿಂಗ್ ಎಕ್ಸ್ಪೆಕ್ಟ್ ಮಾಡ್ತೀನಿ. ವ್ಯಾಲ್ಯೂ ಏರಿಯಾ ಲೋ ಇಂದ ಬೈಯಿಂಗ್ ಮಾಡಿದಾಗ ನನಗೇನಾದರೂ ವ್ಯಾಲ್ಯೂ ಏರಿಯಾ ಹೈ ಟಚ್ ಆಗಿರಲಿಲ್ಲ ಅಂದಿದ್ರೆ ಸೆಷನ್ ಮುಗಿಯೋ ಅಷ್ಟೊತ್ತಿಗೆ ನಾನು ಇದನ್ನು ಹೋಲ್ಡ್ ಮಾಡ್ತಿದ್ದೆ ಅಂತ ಕೂಡ ಹೇಳಿದೆ ನಿಮಗೆ. ಕರೆಕ್ಟಾ? ಹೇಳಿದ್ನಾ ಇಲ್ವಾ? ಸೇಮ್ ಕಾನ್ಸೆಪ್ಟ್ ಇಲ್ಲಿಗೆ ನಾನು ಪ್ಲ್ಯಾನ್ ಮಾಡ್ತೀನಿ ಸರ್. ನಿನ್ನೆ ಪ್ರೀವಿಯಸ್ ಸೆಷನ್ ಏನಿದೆ, ಇವತ್ತಿನ ವ್ಯಾಲ್ಯೂ ಏನಿದೆ, ಇವತ್ತಿನ ವ್ಯಾಲ್ಯೂ ಏರಿಯಾ ಲೋ ಕೆಳಗಡೆನೇ ಇದೆ. ಸೊ ನನ್ನ ಪಾಯಿಂಟ್ ಆಫ್ ವ್ಯೂ ಬೇರಿಶ್ ಇದೆ. ಯಾವಾಗ ಈ ವ್ಯಾಲ್ಯೂ ಏರಿಯಾ ಲೋ ಇದಕ್ಕಿಂತ ಮೇಲ್ಗಡೆ ಹೊಟ್ಟೋಗಲ್ಲ ಅಲ್ಲಿವರೆಗೂ ನಾನು ಬೇರಿಶ್ ಥಿಂಕ್ ಮಾಡ್ತಿದ್ದೆ. ಕರೆಕ್ಟ್? ಇಡೀ ಸಹ ಬುಲಿಶ್ ಆಗೋಯ್ತು ಮಾರ್ಕೆಟ್, ಒನ್ ವೇ ಮಾರ್ಕೆಟ್ ಹೋಯ್ತು. ನಾನು ಬೇರಿಶಲ್ಲಿ ಕೂತಿದ್ದೀನಿ. ನಾನೇನು ಹೇಳಿದೆ ಸರ್, ವ್ಯಾಲ್ಯೂ ಏರಿಯಾ ಹೈ ಹತ್ರ ಏನೋ ಹೋಗಿದೆ ಬಟ್ ಲೋ ಟಚ್ ಆಗಲೇ ಇಲ್ಲ. ದಿಸ್ ಡಿಂಟ್ ಟಚ್ ಲೋ ಅಟ್ ಆಲ್. ಸೊ ನಾನೇನು ಮಾಡ್ತೀನಿ, ಹೋಲ್ಡ್ ಮಾಡ್ತೀನಿ, BTST ಮಾಡ್ತೀನಿ. ಇದನ್ನು ನೆಕ್ಸ್ಟ್ ಸೆಷನ್ಗೆ ಇಟ್ಕೊತೀನಿ. ಆ್ಯಂಡ್ ನೆಕ್ಸ್ಟ್ ಸೆಷನಲ್ಲಿ ಆಗುತ್ತೆ ಗ್ಯಾಪ್ ಡೌನ್ ಆ್ಯಂಡ್ ಮಾರ್ಕೆಟ್ ಇಲ್ಲಿ ಪ್ರಾಪರ್ ಟಾರ್ಗೆಟ್ ಕೊಟ್ಬಿಡ್ತೀನಿ. ಅಂಡರ್ಸ್ಟುಡ್? ಗೇಮ್ ಅರ್ಥ ಆಯ್ತಾ? ಈ 100 ಪಾಯಿಂಟ್ ಏನಿದೆಯಲ್ಲ, ದಿಸ್ ಇಸ್ ಹೌ ಇಟ್ ವರ್ಕ್ಸ್. ಎಸ್, ಇಲ್ಲೊಂದು ನಾವು ಸ್ಟಾಪ್ ಲಾಸ್ ತೊಗೊಂಡ್ರಿ. ನಾವು ಪಡ್ಕೊಂಡ್ರಾ? ಇಲ್ಲಿಗೆ ಆ್ಯಾವ್ರೇಜ್ ಮಾಡಿ ನಾವು ಇನ್ನೊಂದಷ್ಟು ಕ್ವಾಂಟಿಟೀಸ್ನ ಪಡ್ಕೊಬೋದು. ಅಂಡರ್ಸ್ಟ್ಯಾಂಡಿಂಗ್ ವಾಟ್ ಐಮ್ ಸೇಯಿಂಗ್? ರೈಟ್? ಸೊ ದಿಸ್ ಈಸ್ ಹೌ ಯು ಕ್ಯಾನ್ ಟ್ರೇಡ್. ಇನ್ನೊಂದು ಎಕ್ಸಾಂಪಲ್ ನೋಡೋಣ ಬನ್ನಿ. ಓಕೆ, ಲೆಟ್ಸ್ ಹ್ಯಾವ್ ಅ ಲುಕ್ ಅಟ್ ಅನದರ್ ಎಕ್ಸಾಂಪಲ್. ಓಕೆ ನೋಡಿ, ಇದನ್ನು ನೀವು ಲೈವ್ ಮಾರ್ಕೆಟಲ್ಲಿ ಟ್ರೇಡ್ ಮಾಡ್ತಾ ಹೋಗಿ. ಓಕೆನಾ? ಫೈನ್. ಲೈವ್ ಮಾರ್ಕೆಟ್ ನೋಡಿ, ಇದೆಷ್ಟು ಉದ್ದ ಕ್ಯಾಂಡಲ್ ಬಂದಿದೆ. ತುಂಬ ಉದ್ದ ಬಂದಿದೆ. ಕರೆಕ್ಟ್? ಸೊ ಸಿ ಅಗೇನ್ ಎಲ್ಲ ಅದೇ ಥರ ಕೆಲಸ ಮಾಡ್ತಿದೆ. ನೀವು ನೋಡ್ತಿರ್ಬೋದು.
ಎವ್ರಿಥಿಂಗ್ ಈಸ್ ವರ್ಕಿಂಗ್ ದ ಸೇಮ್ ವೇ ಅಟ್ ದಿ ಎಂಡ್. ಓಕೆ, ಅಟ್ ದಿ ಎಂಡ್ ಎವ್ರಿಥಿಂಗ್ ಈಸ್ ವರ್ಕಿಂಗ್ ದ ಸೇಮ್ ವೇ. ಚಾರ್ಟ್ ನೋಡ್ಕೊಂಬನ್ನಿ, ಚಾರ್ಟ್ ನೋಡ್ತಾ ಇರಿ ಅಲ್ವಾ. ಚಾರ್ಟ್ ಎಲ್ಲ ನೋಡಿದ್ರೆ ನಿಮ್ಗೆ ಅದೇ ಕಾಣಿಸುತ್ತೆ ನಿಮಗೆ. ಅಗೇನ್ ಇಲ್ಲೊಂದು ಎಕ್ಸಾಂಪಲ್ ನೋಡಿ ಸರ್, ಇಲ್ಲೇನಾಯಿತು, ಈ ಅಗೇನ್ ಇದು ನೆನ್ನೆದೆ ಚಾರ್ಟ್, ಐ ಮೀನ್ ಇವಾಗ ತೋರಿಸಿದ್ದೆ ಅಲ್ವಾ, ಬಿಡಿ. ಎನಿವೇಸ್ ಐ ವಾಸ್ ಅಬೌಟ್ ಟು ಟೆಲ್, ನೋಡಿ ಇದು ಲೋ ಹಿಟ್ ಆಗಿಲ್ಲ ನೋಡಿ ಕೆಲವೊಂದು ಅಂತ, ಬಟ್ ಎನಿವೇ ವಿ ಜಸ್ಟ್ ಸಾ ದ ಎಕ್ಸಾಂಪಲ್ ಆಫ್ ದಿಸ್, ರೈಟ್. ಸೊ ಐ ಹೋಪ್ ಯು ಅಂಡರ್ಸ್ಟುಡ್ ದ ಕಾನ್ಸೆಪ್ಟ್ಸ್ ವೆರಿ ಮಚ್ ಅಲ್ವಾ. ಸೊ ಒಂದಷ್ಟು ಎಕ್ಸಾಂಪಲ್ಸ್ನ ಹುಡ್ಕೋಣ ವೇರ್ ಐ ಕ್ಯಾನ್ ಶೋ ಯು ಪ್ರಾಪರ್ಲಿ. ಅಗೇನ್ ಇದು ನಾನು ತೋರಿಸಿದ್ದೆ ನಿಮಗೆ ಆಲ್ರೆಡಿ. ಓಕೆ, ಇದನ್ನೇ ನೋಡೋಣ, ನೆಕ್ಸ್ಟ್ ಡೇದೇ ನೋಡ್ಕೊಂಡು ಹೋಗೋಣ ಆಗುತ್ತೆ. ಓಕೆನಾ. ಇದು ಸರ್ ನೆಕ್ಸ್ಟ್ ಡೇದು ಅಲ್ವಾ. ಇಲ್ಲಿ ನನಗೇನು ಬೇಕು, ಎಸ್ ನಿನ್ನೆಗಿಂತ ಬೇರಿಶ್ ಇದೆ, ಕರೆಕ್ಟಾ ಸರ್. ಓಕೆ, ಇವತ್ತಿನ ವ್ಯಾಲ್ಯೂ ಏರಿಯಾ ಹೈ ಏನಿದೆ ಅದು ನಿನ್ನೆ ವ್ಯಾಲ್ಯೂ ಏರಿಯಾ ಲೋಕ್ಕಿಂತ ಮೇಲ್ಗಡೆ ಹೊಟ್ಟೋಯ್ತು ಅಂದರೆ ನಾನು ಆವಾಗ ಬೇರಿಶ್ ವ್ಯೂನ ಬಿಟ್ಬಿಡ್ತೀನಿ. ಹಾಗೆ ನನ್ನ ಪಾಯಿಂಟ್ ಆಫ್ ವ್ಯೂ ಬೇರಿಶ್ ಇದೆ. ಸ್ವಲ್ಪ ನಾನು ಫಾಸ್ಟ್ ಮಾಡ್ಕೊಂಡು ಹೋಗ್ತೀನಿ. ನೋಡಿ ಸರ್, ಇಲ್ಲಿ ವ್ಯಾಲ್ಯೂ ಏರಿಯಾ ಲೋ ಇಂದ ಮಾರ್ಕೆಟ್ ಮೇಲ್ಗಡೆ ಹೋಗಿ ಪ್ರಯತ್ನ ಪಡ್ತಿದೆ, ಬೇರಿಶ್ ಪಾಯಿಂಟ್ ಆಫ್ ವ್ಯೂ ಇದೆ. ಸೊ ನಾನೇನು ಎಕ್ಸ್ಪೆಕ್ಟ್ ಮಾಡ್ತೀನಿ, ಐ ಎಕ್ಸ್ಪೆಕ್ಟ್ ಮಾರ್ಕೆಟ್ ಮೂಮೆಂಟಮ್ ಅಪ್ಸೈಡ್ ಆ್ಯಂಡ್ ದೆನ್ ರಿವರ್ಸಲ್ ಫ್ರಮ್ ವ್ಯಾಲ್ಯೂ ಏರಿಯಾ ಹೈ. ಇಲ್ಲಿ ನೋಡಿ, ಇಲ್ಲಿ ಏನಾಯಿತು, ವ್ಯಾಲ್ಯೂ ಏರಿಯಾ ಹೈಕಿಂತ ಕೆಳಗಡೆ ಬರುವ, ಇಲ್ಲಿ ಎಕ್ಸಾಕ್ಟ್ ಲೆವೆಲ್ ಹತ್ರ ಇದೆ, ಚೂರು ಕೆಳಗಡೆ ಬಂದರೆ ವಿ ಕ್ಯಾನ್ ಗೋ ಫಾರ್ ಶಾರ್ಟ್ ಟ್ರೇಡ್. ಎಸ್ ನೋಡ್ಬೋದು, ಇಲ್ಲಿಂದ ಶಾರ್ಟ್ ಟ್ರೇಡು ನನ್ನ ಟಾರ್ಗೆಟಲ್ಲಿ ಬರುತ್ತೆ ಸರ್, ವ್ಯಾಲ್ಯೂ ಏರಿಯಾ ಲೋವರೆಗೂ ಬರುತ್ತೆ. ಸಿಂಪಲ್ ಅಲ್ವಾ. ನೋಡಿರಲ್ಲ, ವ್ಯಾಲ್ಯೂ ಏರಿಯಾ ಹೈ, ವ್ಯಾಲ್ಯೂ ಏರಿಯಾ ಲೋ. ಹಿಂಗೆ ಸರ್ ಪಾಯಿಂಟ್ ಆಫ್ ವ್ಯೂ ಬೇರಿಶ್ ಇಟ್ಕೊಂಡೆ ಅದು ಪಾಡಂತ ನಾನು ಟ್ರೇಡ್ ಮಾಡಿದೆ. ಹೀಗೆ ಮಾಡಬೇಕು. ಸ್ಟಾಪ್ ಲಾಸ್ ಇಟ್ ಆಗಲ್ವಾ, ಆಗುತ್ತೆ. ಇಲ್ಲೇ ಆಯ್ತಲ್ಲ ನಂದೊಂದು, ಆಗುತ್ತೆ, ಆಗಲ್ಲ ಅಂತ ಅಲ್ಲ. ಬಟ್ ಎಸ್, ಒಂದು ಡೇಟಾ ಪ್ರಕಾರ ನೀವು ಟ್ರೇಡ್ ಮಾಡ್ತಾಯಿದ್ರೆ ನೀವು ಪಾಯಿಂಟ್ ಆಫ್ ವ್ಯೂ ಕ್ಲಿಯರ್ ಇದೆ ನಿಮ್ಮದು. ನಾನಂತ ಬುಲ್ಲಿಶ್ ದಿವಸದಲ್ಲೂ ಬೇರಿಶ್ ಅಂತ ಕೂತಿದ್ದೀನಿ ಅಂದರೆ ಅರ್ಥ ಮಾಡ್ಕೊಳ್ಳಿ. ಕೌಂಟರ್ ಟ್ರೇಡ್ ಮಾಡ್ತಾಯಿದ್ದೀನಿ, ನಾನು ಅಪೋಸಿಟ್ ಮಾಡ್ತಾಯಿದ್ದೀನಿ. ಐ ಹೋಪ್ ನಿಮಗೆ ಮಾರ್ಕೆಟ್ ಪ್ರೊಫೈಲ್ ಕಾನ್ಸೆಪ್ಟ್ ಅರ್ಥ ಆಗಿದೆ ಅಂತ. ನೋಡಿ, ಇದೆಲ್ಲ ಏನಿದೆಯಲ್ಲ, ಇದನ್ನು ನಿಮಗೆ ಒಂದು ಚಂಕ್ ಆಫ್ ಆರ್ಡರ್ ಫ್ಲೋ ಕಾನ್ಸೆಪ್ಟನ್ನ ನಾನು ಹೇಳ್ಕೊಡ್ತಿರೋದು. ಇಷ್ಟರಲ್ಲೇ ನಿಮ್ಗೆ ಈ ಥರ ಆ್ಯಕ್ಯುರಸಿ ಸಿಗ್ತಿದೆ ಅಲ್ವಾ, ಇಷ್ಟರಲ್ಲೇ ನಿಮ್ಗೆ ಈ ಥರ ಅರ್ಥ ಆಗ್ತಿದೆ. ಜಾಸ್ತಿ ಮಿಕ್ಸ್ ಮಾಡಬೇಡಿ. ಆರ್ಡರ್ ಫ್ಲೋನ ಎಷ್ಟೊಂದು ಥಿಂಗ್ಸ್ ಹೇಳ್ಕೊಡ್ತೀನಿ, ಅದರಲ್ಲಿ ನಿಮ್ಗೆ ಯಾವ್ದು ಬೆಸ್ಟ್ ಸೂಟೇಬಲ್ ಅನ್ಸುತ್ತೆ ಅದನ್ನು ನೀವು ಸ್ಟ್ಯಾಕ್ ಮಾಡ್ಕೊಬೇಕಷ್ಟೆ. ನಾವು ಟಿ ಪಿ ಯುನಲ್ಲಿ ವಾಲ್ಯೂಮ್ ಪ್ರೊಫೈಲ್ ಕೂಡ ನೀವು ಹಾಕ್ಕೊಬೋದು, ವ್ಯಾಲ್ಯೂ ಏರಿಯಾ ಹೈ, ವ್ಯಾಲ್ಯೂ ಏರಿಯಾ ಲೋ, ಇದೆಲ್ಲ ನೀವು ಹಾಕ್ಕೊಬೋದು. ಆ್ಯಂಡ್ ಅಂಡರ್ಸ್ಟ್ಯಾಂಡ್ ವಾಟ್ ಹಿಯರ್, ವಾಲ್ಯೂಮ್ ಪ್ರೊಫೈಲ್, ಮಾರ್ಕೆಟ್ ಪ್ರೊಫೈಲ್ ಎರಡೂ ಒಂದೇ ಥರ ರಿಸಲ್ಟ್ ಕೊಡುತ್ತೆ. ಇಲ್ಲಿ ನೋಡಿ, ವ್ಯಾಲ್ಯೂ ಏರಿಯಾ ಹೈ, ವ್ಯಾಲ್ಯೂ ಏರಿಯಾ ಲೋ, ಪಾಯಿಂಟ್ ಆಫ್ ಕಂಟ್ರೋಲ್ ಎಲ್ಲ ಸೇಮೇ. Because more time spent at that point is the more volume produced at that particular time. So ಎಲ್ಲ ಸಿಮಿಲರ್ ಆಗೇ ಇರುತ್ತೆ, ಜಾಸ್ತಿ ಡಿಫ್ರೆನ್ಸ್ ಇರೋಲ್ಲ. ಸ್ವಲ್ಪ ಡಿಫ್ರೆನ್ಸ್ ಇರ್ಬೋದು ಅಷ್ಟೇ, ಜಾಸ್ತಿ ಡಿಫ್ರೆನ್ಸ್ ಬರಲ್ಲ. ಓಕೆ, ಸೊ ದಿಸ್ ಯು ಗಾಟ್ ಟು ಅಂಡರ್ಸ್ಟ್ಯಾಂಡ್. ಓಕೆ, ನೋಡ್ಬೋದು ಇಲ್ಲೂ ಕೂಡ, ರೈಟ್. ವಾಲ್ಯೂಮ್ ಪ್ರೊಫೈಲ್ ಈಸ್ ಮೋರ್ ಆಫ್ ಅ ಶಾರ್ಟ್ ಟ್ರೆಂಡ್, ಮಾರ್ಕೆಟ್ ಪ್ರೊಫೈಲ್ ಈಸ್ ಮೋರ್ ಆಫ್ ಅ ಬಿಗರ್ ಟ್ರೆಂಡ್. ಸೊ ಐ ಹೋಪ್ ನಿಮ್ಗೆ ಇವತ್ತಿನ ಸೆಷನ್ ಅರ್ಥ ಆಯಿತು ಅಂತ. ಇಫ್ ಯು ರಿಯಲಿ ಲೈಕ್ಡ್ ಇಟ್, ವೆರಿ ಗುಡ್. ನೋಟ್ಸ್ ಮಾಡ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ, ಆ್ಯಂಡ್ ಇದ್ರ ಬಗ್ಗೆ ಸ್ವಲ್ಪ ರಿಸರ್ಚ್ ಮಾಡಿ, ಬ್ಯಾಕ್ ಟೆಸ್ಟ್ ಮಾಡಿ, ನೋಡಿ ಹೇಗೆ ನಿಮ್ಗೆ ಇಷ್ಟ ಆಗುತ್ತೆ ಅಂತ. ಓಕೆ, ಅರ್ಥ ಆಗಲಿಲ್ಲ ಸೆಷನ್ ಮತ್ತೆ ನೋಡಿ, ಆ್ಯಂಡ್ ಏನೇ ಡೌಟ್ಸ್ ಇದ್ರು ಕೂಡ ಪ್ಲೀಸ್ ರೀಚ್ ಔಟ್ ಟು ಮಿ. ಥ್ಯಾಂಕ್ ಯು ಸೋ ಮಚ್ ಗೈಸ್, ಎಂಜಾಯ್, ಲವ್ ಯು ಆಲ್, ಸಿ ಇನ್ ದ ನೆಕ್ಸ್ಟ್ ಸೆಷನ್.